ಚಾರ್ಲ್ಸ್ ವೆಬ್ಸ್ಟರ್ ಲೆಡ್ಬೀಟರ್ ಇಂಗ್ಲೆಂಡಿನ ಚರ್ಚಿನ ಪಾದ್ರಿಯಾಗಿದ್ದವರು ಒಬ್ಬ ಇಂಗ್ಲೀಷ್ ಥಿಯಾಸಫಿಸ್ಟ್ ಆದರು. ಚೆನ್ನೈನ ಅಡಿಯಾರ್ ಥಿಯಾಸಫಿಕಲ್ ಸೊಸೈಟಿಯೊಂದಿಗೆ ಸಂಬಂಧವನ್ನು ಹೊಂದಿದರು. ಅವರು ತಮ್ಮ ವ್ಯಾಪಕ ಬರಹಗಳು, ಸ್ಪಷ್ಟವಾದ ಅವಲೋಕನಗಳು ಮತ್ತು ಜೆ ಕೃಷ್ಣಮೂರ್ತಿಯವರನ್ನು ಶೋಧಿಸುವ ಹಾಗೆ ಅವರನ್ನು ಬೆಳೆಸುವಲ್ಲಿ ತೊಡಗಿಸಿಕೊಂಡದ್ದಕ್ಕಾಗಿ ಹೆಚ್ಚು ಹೆಸರುವಾಸಿಯಾಗಿದ್ದವರು. ಯೋಗಿ ಲೆಡ್ಬೀಟರ್ ಎಂದೇ ಪ್ರಸಿದ್ಧಿಯಾದವರು. 51 ವರ್ಷಗಳಷ್ಟು ದೀರ್ಘಕಾಲ ತಮ್ಮ ಬದುಕನ್ನು ಥಿಯಾಸಫಿಕಲ್ ಸೊಸೈಟಿಯ ಸೇವೆಗೆ ಮುಡಿಪಾಗಿಟ್ಟು ದಾಖಲೆಯನ್ನು ಸ್ಥಾಪಿಸಿದವರು. ಥಿಯಾಸಫಿಕಲ್ ಸೊಸೈಟಿಯಲ್ಲಿ ಯಾವುದೇ ಅಧಿಕಾರ ಪದವಿಯನ್ನು ಹೊಂದದಿದ್ದರೂ ಸಂಸ್ಥೆಗಾಗಿ ಅವರು ನೀಡಿದ ಕೊಡುಗೆ, ಮಾಡಿದ ತ್ಯಾಗ ಮೇಲ್ಪಟ್ಟದ್ದು. ಪಚತ್ಯಗ್ನಿರವಾಕ್ಯಸ್ತು ತೂಷ್ಣೀಂ ಭಾತಿ ದಿವಾಕರಃ ತೂಷ್ಣೀಂ ಧಾರಯತೆ ಲೋಕಾನ್ ವಸುಧಾ ಸಚರಾಚರಂ. ಒಂದೂ ಮಾತನಾಡದೆ ಅಗ್ನಿಯು ಅನ್ನವನ್ನು ಬೇಯಿಸುತ್ತೆ, ಸೂರ್ಯನು ಸದ್ದು ಮಾಡದೆ ಲೋಕವನ್ನು ಬೆಳಗುತ್ತಾನೆ, ಭೂಮಿಯು ಮೌನವಾಗಿ ಚರಾಚರಯುಕ್ತವಾದ ಲೋಕವನ್ನು ಹೊರುತ್ತದೆ. ಅಂತೆಯೇ ಸಜ್ಜನರು ಏನೂ ಮಾತನಾಡದೆ ತಮ್ಮ ಕೆಲಸವನ್ನು ಮಾಡುತ್ತಾರೆ ಎಂದು ಒಂದು ಉಕ್ತಿ ಹೇಳುತ್ತೆ. ನಾನು ಇಲ್ಲಿ ಯಾಕೆ ಹೇಳಿದ್ದೀನಿ ಅಂತ ಅಂದರೆ, ಇವರ ಜೀವನ ಹೇಗಿತ್ತು, ಏನು ಮಾಡಿದ್ರು ಅನ್ನೋದನ್ನು ನಾನು ತಿಳ್ಕೊಂಡಾಗ ಇದು ಕರೆಕ್ಟ್ ಅಂತ ನನಗೆ ಅನ್ನಿಸ್ತು. ಇಂತಹ ಮಹನೀಯರ ವಿಷಯವಾಗಿ 4-6 ಮಾತುಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುವಂತಹ ಭಾಗ್ಯ ನನಗೊದಗಿದೆ. ಅಂದರೆ ಕುರುಡರನ್ನು ಕರೆದು ಆನೆಯನ್ನು ಮುಟ್ಟಿ ಆನೆ ಹೇಗಿದೆ ಅಂತ ಕೇಳಿದಾಗ ಅವ್ರು ಕೊಡೋ ಆನ್ಸರ್ ನಿಮಗೆಲ್ಲ ಗೊತ್ತಿದೆ. ಹಾಗೆ ನನ್ನ ನಾನು ಮಾಡುವಂತಹ ಒಂದು ಪರಿಚಯ ಹಾಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಯಾಕೆಂದರೆ ಇವರು ಮಾಡಿದಂತಹ ಕೆಲಸ ಅಷ್ಟು ಅಗಾಧವಾದದ್ದು. ಇಲ್ಲಿ ನಾನು ಒಂದು ಕಿರು ವೇಳೆಯಲ್ಲಿ ಮಾಡುವಂತಹ ಪ್ರಯತ್ನ ಹಾಗಿರುತ್ತೆ ಅನ್ನೋ ಒಂದು ನನ್ನ ಭಾವನೆ. ಚಾರ್ಲ್ಸ್ ವೆಬ್ಸ್ಟರ್ ಲೆಡ್ಬೀಟರ್ ಅನ್ನೋದು ಇವ್ರ ಹೆಸರು. ಏಕಾಗಿ ಈ ಹೆಸರು ಅವ್ರಿಗೆ ಬಂತು ಅನ್ನುವಂತಹ ಒಂದು ವಿಷಯ. 19ನೇ ಶತಮಾನದ ಆದಿಯಲ್ಲಿ ಫ್ರಾನ್ಸ್ ದೇಶದಿಂದ ಇಂಗ್ಲೆಂಡಿಗೆ ಬಂದು ನೆಲೆಸಿದಂತಹ ಒಂದು ವಂಶ ವೆಬೆಯಿಟರ್ ಎಂಬುದು. ಅಂದರೆ ಅದು ಒಂದು ಅವರ ವಂಶದ ಹೆಸರಾಗಿತ್ತು. ಅಂದರೆ ಶಿಲ್ಪಿ ಎಂಬುದು ಆ ವರ್ಡಿನ ಮೀನಿಂಗ್ ಆಗಿತ್ತು. ಆಂಗ್ಲ ಭಾಷೆಯಲ್ಲಿ ಅದು ಲೆಡ್ಬೀಟರ್ ಎಂದಾಯಿತು. ಹಿಂದೆ ಚಾರ್ಲ್ಸ್ ಎಂಬಂತಹ ರಾಜನನ್ನಾಗಿ ಮಾಡಬೇಕಾದ್ರೆ ಈ ವಂಶದವರು ತುಂಬ ಕಷ್ಟಪಟ್ಟಿರ್ತಾರೆ. ಅವನ ಮೇಲಿನ ಒಂದು ಪ್ರೀತಿಯಿಂದ ತಮ್ಮ ರಾಜನಿಗೆ ಒಂದು ಗೌರವವನ್ನು ಸೂಚಿಸೋದಕ್ಕೆ ತಮ್ಮ ವಂಶದಲ್ಲಿ ಮುಂದೆ ಹುಟ್ಟುವಂತಹ ಹಿರಿಯ ಗಂಡು ಮಕ್ಕಳಿಗೆ ಚಾರ್ಲ್ಸ್ ಎನ್ನುವಂತಹ ಹೆಸರನ್ನು ಇಡುವ ಒಂದು ಪದ್ಧತಿಯನ್ನು ಅವರು ಮಾಡ್ಕೊಂಡು ಬಂದಿದ್ದರು. ಹಾಗಾಗಿ ಇವರಿಗೆ ಚಾರ್ಲ್ಸ್ ಲೆಡ್ಬೀಟರ್ ಅನ್ನುವಂತಹ ನಾಮವನ್ನು ಇಟ್ಟು ನಾಮಕರಣವನ್ನು ಮಾಡಿದ್ರು. ಇವರ ತಮ್ಮನ ಹೆಸರು ಜೆರಾಲ್ಡ್. ಈ ಜೆರಾಲ್ಡ್ ಅನ್ನೋರನ್ನ ಒಮ್ಮೆ ಯುದ್ಧದಲ್ಲಿ ಕೊಂದುಬಿಡ್ತಾರೆ. ಅವರಿನ್ನೂ ಆಗ ಚಿಕ್ಕ ಮಕ್ಕಳಾಗಿರ್ತಾರೆ. ಲೆಡ್ಬೀಟರ್ ಹಾಗೂ ಜೆರಾಲ್ಡ್ ತಂದೆಯೊಡನೆ ಯುದ್ಧದ ಒಂದು ರಂಗಕ್ಕೆ ಹೋದಾಗ ಈ ಜೆರಾಲ್ಡ್ ಅನ್ನುವಂಥ ಮಗುವನ್ನು ಅವರು ಕೊಂದಿರ್ತಾರೆ. ಆಗ ಲೆಡ್ಬೀಟರ್ ಅವ್ರಿಗೆ ತನ್ನ ತಮ್ಮನನ್ನು 15 ವರ್ಷಗಳ ನಂತರ ನಾನು ನೋಡ್ತೇನೆ, ಮತ್ತೆ ನಾನು ಸಂಧಿಸುತ್ತೇನೆ ಅನ್ನುವಂತಹ ಒಂದು ಸೂಚನೆ ಗುರುಗಳಿಂದ ಆಗಲೇ ಅವ್ರಿಗೆ ಸಿಕ್ಕಿತ್ತು ಅಂತ ಹೇಳ್ತಾರೆ. ಹಾಗೆಯೇ ಮುಂದೆ ಅವರು ಸಿಲೋನ್ಗೆ ಹೋದಾಗ ಅಲ್ಲಿ ವಿದ್ಯಾಪ್ರಚಾರವನ್ನು ಮಾಡ್ತಾ ಇರ್ತಾರೆ. ಆಗ ಗುರುಗಳಿಂದ ಒಂದು ಸೂಚನೆ ಬರುತ್ತೆ, ನಿನ್ನ ತಮ್ಮ ಇದೇ ಒಂದು ಪ್ರಾಂತ್ಯದಲ್ಲಿ ಇದ್ದಾರೆ, ಅವರನ್ನು ನೀನು ಪತ್ತೆ ಹಚ್ಚು ಅಂತ. ಆದರೆ ಇಂಥವರು ಅಂತ ಯಾರು ಹೇಳಲ್ಲ. ಇವರು ಹುಡುಕ್ತಾರೆ. ಪ್ರಯತ್ನಪಟ್ಟು ಹುಡುಕಿದ ಮೇಲೆ 13 ವರ್ಷದ ಜಿನರಾಜದಾಸರನ್ನು ಇವರು ಕಂಡುಕೊಳ್ತಾರೆ. ಅಂದರೆ ಹಿಂದಿನ ಜನ್ಮದಲ್ಲಿ ಜೆರಾಲ್ಡ್ ಆಗಿದ್ದಂಥವರು ಈಗ ಜಿನರಾಜದಾಸರಾಗಿ ಅಲ್ಲಿ ಜನ್ಮವನ್ನು ತಾಳಿರ್ತಾರೆ. ಇವರು ಮತ್ತು ಇವರ ಕುಟುಂಬ ಲಂಡನ್ಗೆ ವಾಪಸ್ ಬರುತ್ತೆ ಒಂದು ಯುದ್ಧರಂಗದಿಂದ. ಆಗ ಇವರು ಆಕ್ಸ್ಫರ್ಡ್ ವಿಶ್ವವಿದ್ಯಾನಿಲಯದಲ್ಲಿ ವಿದ್ಯಾಭ್ಯಾಸಕ್ಕಾಗಿ ಪ್ರವೇಶವನ್ನು ಪಡೀತಾರೆ. ಆದರೆ ದುರದೃಷ್ಟವಶಾತ್ ತಂದೆಯವರು ಕ್ಷಯರೋಗದಿಂದ ಮರಣವನ್ನು ಹೊಂದುತ್ತಾರೆ. ಮರಣವನ್ನು ಹೊಂದಿದ ಮೇಲೆ ಎಲ್ಲರಿಗೂ ಗೊತ್ತು, ಹಿರಿಯ ಮಗನಿಗೆ ಜವಾಬ್ದಾರಿ ಬಹಳಷ್ಟು ಇರುತ್ತೆ. ಅವರು ವಿದ್ಯಾಭ್ಯಾಸವನ್ನು ಮೊಟಕು ಮಾಡಿಕೊಳ್ತಾರೆ, ಮನೆಯ ಜವಾಬ್ದಾರಿಯನ್ನು ಹೊರ್ತಾರೆ. ಅವರು ತಮ್ಮ ತಾಯಿಯನ್ನು ಪೋಷಿಸಬೇಕಾಗಿರುತ್ತೆ.
ಅವರೇನು ಮಾಡ್ತಾರೆ, ನಂತರ ಅವರು ಇಂಗ್ಲೀಷ್ನವರು ಒಂದು ವಿದ್ಯಾಭ್ಯಾಸವನ್ನು ಪಡೀತಾರೆ. ಎಂಥದಪ್ಪ ಅಂದರೆ, ಚರ್ಚಿನ ಪಾದ್ರಿ ಆಗೋದಕ್ಕೆ ಯಾವ ವಿದ್ಯಾಭ್ಯಾಸವನ್ನು ಪಡೆಯಬೇಕೋ ಅದನ್ನು ಪಡೆದು ಮುಂದೆ ಅವರು ಚರ್ಚಿನ ಪಾದ್ರಿಯ ಒಂದು ದೀಕ್ಷೆಯನ್ನು 1878ರಲ್ಲಿ ತಗೊಳ್ತಾರೆ. ನಂತರ ಬ್ರಾಮ್ಷಾಟ್ನಲ್ಲಿ ಬಿಷಪ್ ಆಗಿ ನೇಮಕಗೊಳ್ತಾರೆ. ಅಂದರೆ ದಯವಿಟ್ಟು ಕ್ಷಮಿಸಿ, ನಾನು ಅವರು ಹುಟ್ಟಿದ ದಿನಾಂಕವನ್ನು ನಿಮಗೆ ಹೇಳೋದನ್ನು ಮರೆತೆ. ಆಗಲೇ ನಮ್ಮ ಹಿರಿಯರು ಹೇಳಿದರು, 1847 ಫೆಬ್ರವರಿ 17ರಂದು ಇವರು ಜನ್ಮವನ್ನು ಪಡೆದಿದ್ದರು. ನಾನು ಇಂದಿನ ವಿಷಯವನ್ನು ನನ್ನ ಒಂದು ಶೀರ್ಷಿಕೆಯಡಿ ನಾನು ಇಡೋದಕ್ಕೆ ಪ್ರಯತ್ನ ಪಡ್ತೀನಿ. ಅಂದರೆ ಥಿಯಾಸಫಿಯ ಸ್ಪರ್ಶ ನನಗೆ ಹೇಗಾಯಿತು, ಅಂದರೆ ಲೆಡ್ಬೀಟರ್ ಅವ್ರಿಗೆ ಹೇಗಾಯಿತು ಅನ್ನೋದು ನಾನು ಮುಖ್ಯವಾಗಿ ಇಟ್ಕೊಂಡಿದ್ದೀನಿ. ಅವರು ಥಿಯಾಸಫಿಗೆ ಸೇರೋದಕ್ಕಿಂತ ಮುಂಚೆನೇ ಅವ್ರಿಗೆ ಯಾವ ರೀತಿ ಇದರ ಒಂದು ಪ್ರಭಾವ ಅವರ ಲೈಫಲ್ಲಿ ಅದು ಕಾಣ್ತಾ ಇತ್ತು ಅನ್ನೋದನ್ನು ಅವರು ತಮ್ಮದೇ ಮಾತುಗಳಲ್ಲಿ ಅವರು ಬರೆದಿದ್ದಾರೆ. ಅದನ್ನು ನಾನು ನಿಮ್ಮೊಂದಿಗೆ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೇನೆ. ಅಥೆನ್ಸ್, ಎಲ್ಲರೂ ಕೇಳಿರ್ತೀವಿ ಅದನ್ನು. ಅಥೆನ್ಸಿನ ಒಂದು ಕುಟುಂಬದಲ್ಲಿ ಇವರು ಕ್ರಿಸ್ತಪೂರ್ವ 504ರ ಸುಮಾರಿಗೆ ಅವರು ಜನ್ಮವನ್ನು ಎತ್ತಿರ್ತಾರೆ. ಅದು ಒಂದು ಅನುಕೂಲವಾದಂತಹ ಕುಟುಂಬ ಆಗಿರುತ್ತೆ. ಹಾಗಾಗಿ ಯಾವುದಕ್ಕೂ ಕೊರತೆ ಇರಲಿಲ್ಲ. ಮಕ್ಕಳಿಗೆ ಏನೇನು ಬೇಕು ಎಲ್ಲ ಸವಲತ್ತುಗಳನ್ನು ಅವರು ಮಾಡಿಕೊಡ್ತಾಯಿದ್ರು. ಒಮ್ಮೆ ಇವರ ಒಬ್ಬರು ಸಂಬಂಧಿಕರು ಇವರನ್ನು ಹಾಗೂ ಇವರ ತಮ್ಮ ಒಬ್ಬರು ಇರ್ತಾರೆ, 1 ಅಥವಾ 2 ವರ್ಷ ಚಿಕ್ಕವರು ಅಂತ ಹೇಳಿದ್ದಾರೆ. ಅವರಿಬ್ಬರು ಸಹ ಆ ಒಂದು ಸಂಬಂಧಿಕರೊಡನೆ ಸಮುದ್ರಯಾನ ಮಾಡುವಂಥ ಒಂದು ಅವಕಾಶವನ್ನು ಪಡೀತಾರೆ. ಆಗ ಯಾವುದೇ ರಾಕೆಟ್ ವಿಮಾನ ಏನಿರಲಿಲ್ಲ. ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗ್ಬೇಕಂದ್ರೆ ಸಾಮಾನ್ಯವಾಗಿ ಈ ಮಾಧ್ಯಮವನ್ನು ಜನರು ಪ್ರಯೋಗವನ್ನು ಪಡ್ಕೋತಾಯಿದ್ರು. ಇವರು ಬಂದರು. 1 ವರ್ಷಗಳ ಕಾಲ ಹಲವಾರು ದ್ವೀಪಗಳನ್ನು ಹಾಗೆ ದೇಶಗಳನ್ನು ಸುತ್ತಕೊಂಡು ಬರೋದಕ್ಕೆ ಅಂತ ಹೋಗಿರ್ತಾರೆ. ಹೀಗೆ ಸುತ್ತುತ್ತಾ ಇರಬೇಕಾದ್ರೆ ಬಹಳಷ್ಟು ಪ್ರಾಮುಖ್ಯವಾದಂತಹ ಕ್ಷೇತ್ರಗಳನ್ನು ನೋಡ್ತಾರೆ, ಹಲವಾರು ದೇವಸ್ಥಾನಗಳನ್ನು ನೋಡ್ತಾರೆ. ಎಲ್ಲ ದರ್ಶನವನ್ನು ಮಾಡಿಕೊಂಡು ಮುಂದೆ ಅವರು ಸಾಮೋಸ್ ಅನ್ನುವಂತಹ ಒಂದು ದ್ವೀಪಕ್ಕೆ ಬರ್ತಾರೆ. ಅಲ್ಲಿ ಪೈಥಾಗರಸ್ ಎಲ್ಲರೂ ಕೇಳಿರ್ತೀವಿ, ಯಾಕೆಂದರೆ ನಾವೆಲ್ಲ ಓದಬೇಕಾದ್ರೆ ನಮಗೆ ಪೈಥಾಗರಸ್ ಥಿಯರಮ್ ಇರುತ್ತೆ. ಪೈಥಾಗರಸ್ ಥಿಯರಮ್ ಅದೇನಕ್ಕೆ ಉಪಯೋಗ ಆಗುತ್ತೆ ಅಂತ ಖಂಡಿತ ಗೊತ್ತಿಲ್ಲ, ಆದರೂ ನಾವೆಲ್ಲರೂ ಅದನ್ನು ಓದಿ ಬಂದಿದ್ದೀವಿ. ಅಂದರೆ ಈ ಪೈಥಾಗರಸ್ ಎಂತಹ ದಾರ್ಶನಿಕರು ಅಂದರೆ ನಮಗೆಲ್ಲ ಏನು ಗೊತ್ತಿರುತ್ತೆ, ಅವರೊಬ್ಬರು ಮ್ಯಾಥಮೆಟಿಷಿಯನ್ ಅನ್ನುವ ಒಂದು ಚಿತ್ರಣ ಇರುತ್ತೆ. ಆದರೆ ಅವರು ಆ್ಯಕ್ಚುಲಾಗಿ ಅವರು ಒಬ್ಬರು ತತ್ವಶಾಸ್ತ್ರಜ್ಞರು, ನೀತಿಶಾಸ್ತ್ರಜ್ಞರು, ಸಂಖ್ಯಾಶಾಸ್ತ್ರಜ್ಞರು, ಹಲವಾರು ವಿಷಯಗಳಲ್ಲಿ ನುರಿತರಾಗಿರ್ತಾರೆ. ಇವರು ಒಂದು ಶಾಲೆಯನ್ನು ಸಹ ನಡೆಸ್ತಾ ಇರ್ತಾರೆ ಮ್ಯಾಗ್ನಾ ಗ್ರೇಷಿಯಾ ಅನ್ನುವಂತಹ ಸ್ಥಳದಲ್ಲಿ. ಅವರಿಗೆ ಇಳಿ ವಯಸ್ಸಾಗಿರುತ್ತೆ. ನಮ್ಮ ಲೆಡ್ಬೀಟರ್ ಅವರು ಅವರನ್ನು ನೋಡಬೇಕಾದ್ರೆ ಆಲ್ರೆಡಿ ಅವರು ತಮ್ಮ ಶಾಲೆಯನ್ನು ಬೇರೆಯವ್ರಿಗೆ ಜವಾಬ್ದಾರಿಯನ್ನು ವಹಿಸಿ ತಮ್ಮ ಕೊನೆಯ ದಿನಗಳನ್ನು ಕಳೆಯೋದಕ್ಕೆ ಅಂತ ಹೇಳಿಬಿಟ್ಟು ಸಾಮೋಸ್ ಎಂಬ ಸ್ಥಳಕ್ಕೆ ಅವರು ಬಂದಿರ್ತಾರೆ. ಅವರ ಪ್ರಮುಖ ಶಿಷ್ಯರು ಒಬ್ಬರು ಕಾಲಿಯಾಸ್ ಅಂತ. ಅಂದರೆ ನಾವು ಹೇಳ್ತೀವಲ್ಲ, ನಮಗೆಲ್ಲ ಪರಿಚಿತರು, ನಮ್ಮ ಗುರುಗಳು ಜ್ವಾಲ್ಕಾಲ್ ಅವರು ಅಲ್ಲಿ ಅವರ ಶಿಷ್ಯರಾಗಿ ಇರ್ತಾರೆ. ಇವರನ್ನು ನೋಡೋದಕ್ಕೆ ಅಂತ ಹೇಳಿಬಿಟ್ಟು ಬಹಳ ಖುಷಿಯಿಂದ ಹೆಮ್ಮೆ ಪಟ್ಕೊಂಡು ಇವರು ಹೋಗಿ ಅವರಿಗೆ ನಮಸ್ಕಾರ ಮಾಡಿ ಹೇಳಿದಾಗ ಪೈಥಾಗರಸ್ ಅವರು ಇವರನ್ನು ನೋಡಿ ತುಂಬ ಸಂತೋಷ ಪಡ್ತಾರೆ, ಮಕ್ಕಳನ್ನ ಆಶೀರ್ವದಿಸ್ತಾರೆ. ಮತ್ತು ತಮ್ಮ ಶಿಷ್ಯನೊಂದಿಗೆ ಹೇಳ್ತಾರೆ, ಇವ್ರಿಗೆ ಎಲ್ಲದನ್ನು ನೀನು ಪರಿಚಯ ಮಾಡಿಸು ಅಂತ. ಅವರು ಪ್ರತಿಯೊಂದು ವಿಷಯವನ್ನು ಕೂಲಂಕುಷವಾಗಿ ಹೇಳ್ತಾರೆ. ಅದು ಹೇಗಿರುತ್ತೆ ಅಂದರೆ ಅದನ್ನು ಕೇಳಿದ ತಕ್ಷಣ ಇವರಿಗೆ ಆ ಒಂದು ಫಿಲಾಸಫಿಯಲ್ಲಿ ಒಂದು ಒಲವು ಮೂಡುತ್ತೆ. ನಾನು ಮಾಡಿದ್ರೆ, ನಾನು ಓದಿದ್ರೆ, ನಾನು ತಿಳ್ಕೊಂಡ್ರೆ ಇದೇ ವಿಷಯವನ್ನು ತಿಳ್ಕೊಬೇಕು ಅನ್ನೋ ಒಂದು ಆಸೆ ಅವರಲ್ಲಿ ಚಿಗುರುತ್ತೆ. ಹೀಗೆ ಪ್ರಥಮ ಬಾರಿಗೆ ಅವರಲ್ಲಿ ಒಂದು ಫಿಲಾಸಫಿಯ ಬಗ್ಗೆ ಒಲವನ್ನು ಮೂಡಿದ್ದು ಅಂತ ಹೇಳಿಬಿಟ್ಟು ಅವರು ಹೇಳ್ತಾರೆ. ಹಾಗೆ ವಿದಾಯವನ್ನು ಹೇಳಬೇಕಾದ್ರೆ ನಾವೇನು ಮಾಡ್ತೀವಿ, ಹಿರಿಯರನ್ನು
ಹೇಳ್ತೀವಿ ನಾವು ಹೋಗಿ ಬರ್ತೀವಿ ಅಂತ. ಅವರು ಪೈಥಾಗರಸ್ ಅವರ ಬಳಿ ಹೋಗಿ ನಾನು ಹೋಗಿ ಬರ್ತೀನಿ ಅಂದಾಗ ಅವರು ಇವರನ್ನು ನೋಡಿ ಹೇಳ್ತಾರಂತೆ ಒಂದು ಮಾತು, ನಾನು ಮುಂದೆ ನಿನ್ನನ್ನು ನೋಡುತ್ತೇನೆ ಅಂತ ಹೇಳ್ತಾರೆ. ಇವ್ರಿಗೆ ಆ ವಯಸ್ಸಿನಲ್ಲಿ ಏನೂ ಅರ್ಥ ಆಗಲಿಲ್ಲ. ಊರಿಗೆ ಬಂದರು. ಇನ್ನೊಂದು 2 ವರ್ಷಕ್ಕೆ ಅವರು ತೀರೋದ್ರು ಅಂತ ವಿಷಯ ಗೊತ್ತಾಯಿತು. 2 ವರ್ಷಕ್ಕೆ ತೀರೋಗಿರೋಂತಹ ಮನುಷ್ಯ, ಅಷ್ಟು ದೊಡ್ಡ ತತ್ವಜ್ಞಾನಿ, ನಮ್ಮನ್ನು ನೋಡು ಏನಕ್ಕಾಗಿ ಹೇಳಿದ್ರು ಅವರು, ನಾನು ನಿನ್ನನ್ನು ಮುಂದೆ ನೋಡ್ತೀನಿ ಅಂತ ತಲೆ ಕೆಡಿಸ್ಕೊಂಡ್ರು, ಮತ್ತು ಮರ್ತೋದು. ಇವರ ನಂತರ ಇವರ ಶಿಷ್ಯರಾಗಿದ್ದಂಥವರು ಅಥೆನ್ಸಲ್ಲಿ ಬಂದು ಅವರ ಆಶಯದಂತೆ ಒಂದು ಶಾಲೆಯನ್ನು ತೆರೀತಾರೆ. ಆ ಶಾಲೆಯಲ್ಲಿ ಈ ಮಕ್ಕಳು ಪುನಃ ಅಡ್ಮಿಷನ್ ಪಡೆದು ವಿದ್ಯಾಭ್ಯಾಸವನ್ನು ಮಾಡ್ತಾರೆ. ವಿದ್ಯಾಭ್ಯಾಸವನ್ನು ಮಾಡಿ ಎಲ್ಲ ವಿಷಯಗಳನ್ನು ಗುರುಗಳಿಂದ ಧಾರೆ ಪಡ್ಕೊಳ್ತಾರೆ. ಬಹಳಷ್ಟು ವಿಷಯಗಳನ್ನು ಅವರಿಂದ ಕಲ್ತ್ಕೊಳ್ತಾರೆ. ಹಾಗೆ ಅವರ ನಂತರ ಲೆಡ್ಬೀಟರ್ ಅವರು ಆ ಜಾಗವನ್ನು ಅಲಂಕರಿಸಿ ಅದನ್ನು ಮುಂದುವರಿಸ್ಕೊಂಡು, ಅಂದರೆ ತಮ್ಮ ಹಿಂದಿನ ಜನ್ಮದಲ್ಲಿ ಹೋಗ್ತಾರೆ. ಇದಿಷ್ಟು ಇವರು ಹೇಳಿರುವಂತಹ ಒಂದು ಘಟನೆ. ಇವರು ಚಿಕ್ಕವರಿದ್ದಾಗ ಎಲ್ಲರಿಗೂ ಕನಸು ಬರುತ್ತೆ. ಅವ್ರಿಗೂ ಸಹ ಪದೇ ಪದೇ ವಾರಕ್ಕೆ ಒಂದು 3-4 ದಿನ ಅದೇ ಕನಸು ಬೀಳ್ತಾ ಇತ್ತಂತೆ. ದೊಡ್ಡವ್ರು ಆಗ್ತಾ ಆಗ್ತಾ ಅದು ಕಡಿಮೆ ಆಗ್ತಾ ಬಂತು. 2 ದಿನ, 1 ದಿನ ಈ ಕನಸನ್ನೇ ಕಾಣೋರು. ಆ ಕನಸಲ್ಲಿ ಏನಿರ್ತಾ ಇತ್ತು ಅಂದರೆ, ಒಂದು ದೊಡ್ಡ ಮನೆ, ವಿಶಾಲವಾದ ಪ್ರಾಂಗಣ, ಅಲ್ಲಿ ಫೌಂಟೈನ್ಸ್ ಇತ್ತು, ಎಷ್ಟೊಂದು ಗಿಡಗಳಿತ್ತು, ಸ್ಟ್ಯಾಚ್ಯೂಸ್ ಇತ್ತು. ಅಷ್ಟು ಅಂದರೆ ಒಳ್ಳೆಯ ಮನೆ, ಅನುಕೂಲವಾಗಿರುವಂತಹ ಮನೆ. ಆ ಪ್ರಾಂಗಣಕ್ಕೆ, ಅಂಗಳಕ್ಕೆ ಎಷ್ಟೊಂದು ರೂಮ್ಗಳಿತ್ತು. ಆ ರೂಮ್ಗಳೆಲ್ಲ ಅದಕ್ಕೆ ಕನೆಕ್ಟ್ ಆಗ್ತಾಯಿತ್ತು. ಬಹಳಷ್ಟು ಜನರಿದ್ದರು, ಓಡಾಡ್ತಾಯಿದ್ರು. ಎಲ್ಲರನ್ನೂ ಕನಸಲ್ಲಿ ನೋಡ್ತಾಯಿದ್ರು. ಎಲ್ಲ ಜನರು ಇವ್ರಿಗೆ ಚಿರಪರಿಚಿತರಿದ್ದರು. ಇದನ್ನು ಪದೇ ಪದೇ ನೋಡ್ತಾಯಿದ್ರು. ಆದರೂ ಇವ್ರಿಗೇನು ಅರ್ಥ ಆಗಿರಲಿಲ್ಲ. ಲೆಡ್ಬೀಟರ್ ಅವರು ಈ ಕನಸನ್ನು ಒಮ್ಮೆ ತಮ್ಮ ತಾಯಿಗೆ ಎಕ್ಸ್ಪ್ಲೈನ್ ಮಾಡ್ತಾರೆ. ಅಮ್ಮ, ನಾನು ನೋಡುವಂತಹ ಮನೆಯನ್ನು ನೀನು ನನಗೆ ಒಂದು ನಕ್ಷೆಯನ್ನು ಮಾಡಿಕೊಡು ಅಂತ. ನಾವು ಬ್ಲೂ ಪ್ರಿಂಟ್ ಅಂತ ಹೇಳ್ತೀವಿ ಯಾವುದಾದ್ರೂ ಮನೆ ಕಟ್ಟಿಸ್ಬೇಕಾದ್ರೆ. ಅಂತಹ ಒಂದು ಬ್ಲೂ ಪ್ರಿಂಟನ್ನು ಅವರು ತಯಾರಿಸ್ಕೋತಾರಂತೆ. ಅದಕ್ಕೆ ಅವರು ಡ್ರೀಮ್ ಹೌಸ್ ಅಂತ ಒಂದು ಹೆಸರಿಟ್ಟು ಅದನ್ನು ಇಟ್ಕೊಂಡಿರ್ತಾರೆ. ನನಗೆ ಈ ಮನೆ ಅಂದರೆ ತುಂಬ ಇಷ್ಟ, ನಾನು ಬಹಳಷ್ಟು ಸಲ ಇದನ್ನು ನೋಡಿದ್ದೀನಿ ಅಂತ ಅವರು ಹೇಳ್ತಾರೆ. ಈ ಮನೆ ಏನಕ್ಕಾಗಿ ಬರ್ತಾಯಿತ್ತು ಅಂತ ಆದರೆ ಅವ್ರಿಗೆ ಗೊತ್ತಿರಲಿಲ್ಲ. ಆದರೆ ಮುಂದೆ ಹಲವಾರು ದಿನಗಳು, ವರ್ಷಗಳ ನಂತರ ಈ ಕನಸು ಬೀಳೋದು ಕಡಿಮೆ ಆಗುವಂತಹ ಟೈಮಿಗೆ ಕರೆಕ್ಟಾಗಿ ಅಷ್ಟೊತ್ತಿಗಾಗಲೇ ಇವ್ರಿಗೆ ಗುರುಗಳ ಪರಿಚಯ ಆಗಿರುತ್ತೆ. ಗುರುಗಳು ಯಾವುದೋ ಹಲವಾರು ವಿಷಯಗಳನ್ನು ಎಕ್ಸ್ಪ್ಲೈನ್ ಮಾಡ್ತಾ ಇರ್ತಾರೆ ಇವ್ರಿಗೆ. ಒಮ್ಮೆ ಒಂದು ವಿಷಯವನ್ನು ಇವ್ರಿಗೆ ಅರ್ಥೈಸಬೇಕಾದ್ರೆ ಆ ಮನೆಯನ್ನು ತೋರಿಸ್ತಾರಂತೆ. ತೋರಿಸಿದಾಗ ಇವ್ರಿಗೆ ಥಟ್ಟನೆ ಅದು ನೆನಪು ಬರುತ್ತೆ. ನಾನು ಕನಸಲ್ಲಿ ನೋಡ್ತಿದ್ದಂಥ ಮನೆ ಇದೆ ಅಲ್ವಾ ಅಂತ. ಆಗ ಗುರುಗಳು ಹೇಳ್ತಾರಂತೆ, ಇದು ನಿನ್ನ ಪುನರ್ಜನ್ಮದಲ್ಲಿ ನೀನು ನಿವಸಿಸಿದಂತಹ ಸ್ಥಳ, ಆ ಜನರೆಲ್ಲ ನಿನ್ನ ಬಂಧುಗಳು ಅಂತ. ಅಂದರೆ ಇದನ್ನು ನಾನು ಏನು ಕೇಳ್ತಾ ಇದ್ದೀನಿ ಅನ್ನೋದು ಮುಂದೆ ಅರ್ಥ ಆಗಬಹುದು ನಿಮಗೆಲ್ಲ. ಅಂದರೆ ನಂತರ ದಿನಗಳಲ್ಲಿ ಇವರಿಗೆ ಮರಣಾನಂತರದ ಜೀವನ ಹಾಗೂ ಪುನರ್ಜನ್ಮಗಳ ಬಗ್ಗೆ ಬಹಳ ಒಲವು ಮೂಡುತ್ತೆ. ಅಂದರೆ ಒಂದು ಹೊತ್ತಿಗೆಯಲ್ಲಿ ಇವರು ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಇವ್ರ ಫ್ರೆಂಡ್ಸ್ ಎಲ್ಲ ಏನು ಹೇಳ್ತಾಯಿದ್ರು ಅಂದರೆ, ಏನಾದರೂ ಕೆಟ್ಟ ಕೆಲಸ ಮಾಡಿದ್ರೆ ನಾವು ನರ್ಕಕ್ಕೆ ಹೋಗ್ತೀವಿ, ನರ್ಕದಲ್ಲಿ ಹಾಗಿರುತ್ತೆ ಹೀಗಿರುತ್ತೆ, ಈ ಥರ ಎಲ್ಲ ಕಥೆಗಳನ್ನ ಕೇಳ್ತಾ ಇರ್ತಾರೆ ಇವ್ರಿಗೆ. ಆಮೇಲೆ ದೇವರು ಅಂದರೆ ಭಕ್ತಿಯನ್ನು ತೋರಿಸೋವಂಥದ್ದು ಜನ, ಆ ಮೂಢನಂಬಿಕೆಗಳು, ಇದೆಲ್ಲ ನೋಡಿ ಎಷ್ಟು ಫೂಲಿಶ್ ಅಲ್ವಾ ಇವರೆಲ್ಲ ಅಂತ ಅಂದ್ಕೊಳ್ಳೋ ವಯಸ್ಸಿರುತ್ತೆ. ಆದರೆ ಅವರು ಒಂದು ಕ್ಷಣಕ್ಕೆ ಆ ಮನಸ್ಸು ಬಂದರೂ ಅವರೇ ಹೇಳಿದ್ದಾರೆ, ಒಳಗಡೆ ಅವರಿಗೆ ಏನಾಗ್ತಾಯಿತ್ತು ಅಂದರೆ, ಇಲ್ಲ ನಿಜ, ಇದೆಲ್ಲ ನಿಜ, ಪುನರ್ಜನ್ಮ ಇದೆ, ಈ ಸತ್ತ ನಂತರ ಮನುಷ್ಯನಿಗೆ ಇಲ್ಲೇ ಕೊನೆ ಆಗೋದಿಲ್ಲ, ಇನ್ನೂ ಏನೋ ಇದೆ ಅನ್ನೋ ಒಂದು ಜಿಜ್ಞಾಸತ್ವ ಅಂತೀವಲ್ಲ, ಅದು ಹಾಗೆ ಒಳಗಡೆ ಅವ್ರಿಗೆ ಉಳಿದಿರುತ್ತೆ. ಅವರು ಆಗಲೇ ಅಮ್ಮವರು ತಮ್ಮ ಭಾಷಣದಲ್ಲಿ ಹೇಳ್ತಾಯಿದ್ರು, ಹಿಂದೆ ಪ್ರೇತಗಳನ್ನು ಕರೆದು ಅದನ್ನು ಮಾತಾಡಿಸ್ತಿದ್ರು ಅಂತ. ಹಾಗೆ ಈ ಇಂಗ್ಲೆಂಡಿನಲ್ಲೂ ಸಹ ಅದೇ ಒಂದು ಪದ್ಧತಿಯನ್ನು ಮಾಡ್ಕೊಂಡಿದ್ರು ಕೆಲವರು. ಪ್ರೇತಗಳನ್ನು ಕರೆಸೋದು, ಅವ್ರ ಜೊತೆ ಮಾತಾಡಿಸೋದು, ಈ ಥರ ಮಾಡ್ತಾ ಇರ್ತಾರೆ. ಅಂತಹ ಸ್ಥಳಗಳಿಗೆ ಇವರು ಸಹ ಭೇಟಿ ಕೊಟ್ಟು ಹುಡುಕ್ತಾ ಇರ್ತಾರೆ. ಇವರ ಒಂದು ಯೋಚನೆಗೆ ಏನಾದರೂ ಅಲ್ಲಿ ನನಗೆ ಆಹಾರ ಸಿಗುತ್ತಾ, ಏನಾದರೂ ನನಗೆ ಬೇಕಾಗಿರೋದು ಸಿಗುತ್ತಾ ಅಂತ ಹೇಳ್ಬಿಟ್ಟು ಹುಡುಕ್ತಾ ಇರ್ತಾರೆ. ಬಹಳಷ್ಟು ಪ್ರಯೋಗಗಳನ್ನು ಮಾಡ್ತಾರೆ.
ಆಮೇಲೆ ತಮ್ಮ ವಿಚಾರಗಳನ್ನೆಲ್ಲ ಅವರು ನಮ್ಮ ಥಿಯಾಸಫಿಗೆ ಜಾಯಿನ್ ಆಗೋದಕ್ಕಿಂತ ಮುಂಚೆನೇ ಒಂದು ಪುಸ್ತಕದ ರೂಪದಲ್ಲಿ ಮುಂದಿಟ್ಟಿರ್ತಾರೆ. ಅದೇ ಅದರ್ ಸೈಡ್ ಆಫ್ ಡೆತ್ ಅನ್ನೋಂತಹ ಒಂದು ಗ್ರಂಥ. ಇವರು ತಮ್ಮ ತಾಯಿಯವರೊಡನೆ ಹಲವಾರು ಘಟನೆಗಳನ್ನು ಅವರು ಕಣ್ಣಾರೆ ಕಂಡಿರ್ತಾರೆ. ಈ ಪ್ರೇತಾತ್ಮಗಳನ್ನು ಉಪಯೋಗಿಸಿ ಅವರೆಲ್ಲ ಏನು ಮಾಡ್ತಾಯಿದ್ರು, ಇವರು ಸಹ ಅಮ್ಮ ಮಗ ಇಬ್ಬರು ಸೇರಿಕೊಂಡು ಕೆಲವು ವಿಷಯಗಳನ್ನು ಅವರು ಚರ್ಚೆ ಮಾಡಿಕೊಂಡು ಪ್ರಯೋಗಗಳನ್ನು ಮಾಡ್ತಾರೆ. ಅಲ್ಲಿ ಬಹಳ ಸುಂದರವಾಗಿ ಅದನ್ನು ಅವರು ಎಕ್ಸ್ಪ್ಲೈನ್ ಮಾಡಿದ್ದಾರೆ. 1879ರಲ್ಲಿ ಮೊದಲ ಬಾರಿಗೆ ಇವ್ರಿಗೆ HPB ಅವರ ಒಂದು ಹೆಸರು ಕೇಳಿಸುತ್ತೆ ಕಿವಿಗೆ. ಇವರು ಇನ್ನಾಗ ಅವರು ಥಿಯಾಸಫಿಕಲ್ ಸೊಸೈಟಿಗೆ ಸೇರಿರೋದಿಲ್ಲ. ಅವರ ಒಬ್ಬ ಚೈಲ್ಡ್ಹುಡ್ ಫ್ರೆಂಡ್, ಸ್ಕೂಲ್ನಲ್ಲಿ ಜೊತೆಯಲ್ಲಿ ಓದ್ತಾ ಇರ್ತಂಥ ಒಬ್ಬ ಫ್ರೆಂಡ್ ಈಗ ಅವರು ಒಂದು ನಾವೆಯ ಓನರ್ ಆಗಿರ್ತಾರೆ. ಅವರು HPB ಅವರು ಅವರ ಒಂದು ಸ್ಟೀಮರ್ನಲ್ಲಿ ಪ್ರಯಾಣ ಮಾಡಿದಾಗ ಅವ್ರು ನೋಡಿದಂತಹ ಘಟನೆಗಳೆರಡನ್ನು ಇವ್ರಿಗೆ ಹೇಳ್ತಾರೆ. ಹಂಗೆ ನಮ್ಮ ಸ್ಟೀಮರಲ್ಲಿ ಇಂಥವ್ರು ಬಂದಿದ್ದರು, ಅವರು ಮಾಡಿರೋ ಚಮತ್ಕಾರಗಳನ್ನೆಲ್ಲ ನೋಡಿದ್ರೆ ಒಂದು ಖುಷಿ ಆಗುತ್ತೆ, ನಮಗೆ ಒಂದು ಆಶ್ಚರ್ಯವೂ ಆಗುತ್ತೆ ಅಂತ ಅವ್ರು ಹೇಳ್ತಾರೆ. ಅಂಥ 2 ಘಟನೆಗಳನ್ನು ಸಹ ಅವ್ರ ಮುಂದೆ ಎಕ್ಸ್ಪ್ಲೈನ್ ಮಾಡ್ತಾರೆ. ಇವರು ಅದನ್ನೆಲ್ಲ ತಲೆಯಲ್ಲಿ ಇಟ್ಕೊಂಡಿರ್ತಾರೆ. ಅಂದರೆ ಅವ್ರು ಸಮುದ್ರದ ಮೇಲೆ ಅಂದಾಗ ನಮಗೆಲ್ಲ ಗೊತ್ತಿರುತ್ತೆ, ಗಾಳಿ ಬಹಳಷ್ಟು ಇರುತ್ತೆ. ಅವರು ಪೈಪನ್ನು ಯೂಸ್ ಮಾಡ್ತಾ ಇರ್ತಾರೆ, ಅದನ್ನು ಹೊತ್ಸೋದಕ್ಕೆ ಆಗೋದೇ ಇಲ್ಲ. ಎಷ್ಟು ಮ್ಯಾಚ್ ಸ್ಟಿಕ್ಸ್ನ ಅವರು ಬರ್ನ್ ಮಾಡಿದ್ರು ಅದನ್ನು ಆಗಲ್ಲ. ಆಗ ಅಲ್ಲಿ HPB ಅವ್ರು ಬರ್ತಾರಂತೆ. ಏನಪ್ಪ ಮಗು, ಅದನ್ನು ನೀನು ಹತ್ಸೋಕ್ಕಾಗಲೇ ಇಲ್ಲ ಅಲ್ವಾ ಅಂದಾಗ ಹೌದು ಅಂತಾರೆ. ಅವರು ಸುಮ್ಮನೆ ನೋಡ್ತಾರೆ. ಇವಾಗ ನೀನು ಟ್ರೈ ಮಾಡಂದಾಗ ಅವರು ಹತ್ತಿಸ್ತಾರೆ. ಅದು ಅಲ್ಲಾಡಲ್ಲ. ಅಂದರೆ ಗಾಳಿನೇ ಇಲ್ಲದ ಸ್ಥಿತಿಯಲ್ಲಿ ಹೇಗೆ ಉರಿಯುತ್ತೆ ಒಂದು ಬೆಂಕಿಯ ಕಡ್ಡಿ, ಅದು ಫುಲ್ ಉರಿದು ಕೈಯನ್ನು ಬಿಸಿ ಮಾಡಿದಾಗ ಅವ್ರಿಗೆ ಗೊತ್ತಾಗುತ್ತೆ, ಅಯ್ಯೋ ನಾನು ಏನು ಮಾಡ್ತಾಯಿದ್ದೀನಿ ಅಂತ. ಅವ್ರು ಲಾಸ್ಟ್ಗೂ ಆ ಪೈಪನ್ನು ಅವ್ರು ಹಚ್ಕೊಳ್ಳೋದಿಲ್ಲ. ಆ ಆಶ್ಚರ್ಯ ಅನ್ನೋದು ಅವರಲ್ಲಿ ಹಾಗೆ ಉಳಿಯುತ್ತೆ. ಆಮೇಲೆ ಅದೇ ಸ್ಟೀಮರಲ್ಲಿ ಅವರು ಇದ್ದಾಗ ಒಬ್ಬ ಹಿರಿಯ ಆಫೀಸರ್ ಬಂದು ಅವರು ಅಲ್ಲಿ ಬಹಳಷ್ಟು ದಿನ ಅವರು ಪ್ರಯಾಣ ಮಾಡಬೇಕಾಗಿರುತ್ತಲ್ಲ ಆಗಿನ ಕಾಲದಲ್ಲಿ. ಅವರು ಹೇಳ್ತಾರೆ, ನಮ್ಮ ರಿಟರ್ನ್ ಜರ್ನಿಯಲ್ಲಿ ನಮ್ಮ ಒಂದು ನಾವೆಯಲ್ಲಿ ಏನೆಲ್ಲ ಇರುತ್ತೆ, ಏನೆಲ್ಲ ಮಾಡ್ತೀವಿ ಅಂತ ಒಂದು ಎಕ್ಸ್ಪ್ಲನೇಷನ್ ಕೊಡ್ತಾ ಇರ್ತಾರೆ. ಆಗ ಇವರು ಅವರನ್ನು ಕರೆದು ಹೇಳ್ತಾರೆ, ಖಂಡಿತ ಇಲ್ಲ, ನೀನೇನು ಮಾಡಲ್ಲಪ್ಪ ಇದನ್ನು ಅಂದಾಗ ಅವ್ರಿಗೆ ಆಶ್ಚರ್ಯ ಆಗುತ್ತೆ. ನಾನು ಇರ್ತೀನಿ, ನಾನು ಇದನ್ನೆಲ್ಲ ಮಾಡ್ತೀನಿ ಅಂದಾಗ, ನೀನು ಬೇರೆ ಸ್ಟೀಮರಲ್ಲಿ ಇರ್ತೀಯ ಅಂದಾಗ, ನನಗೆ ಅಪಾಯಿಂಟ್ ಮಾಡಿರೋದೇ ಈ ಸ್ಟೀಮರ್ಗೆ, ನನ್ನ ಕೆಲಸ ಇಲ್ಲೇ ಇರೋದು ಅಂತಾರೆ. ಇಲ್ಲ, ನೀನು ಇನ್ನೊಂದು ಸ್ಟೀಮರ್ನ ಕ್ಯಾಪ್ಟನ್ ಆಗಿ ನೀನು ಹೋಗ್ತೀಯಾ ಅಂತಾರೆ. ಆವಾಗ ಅವ್ರಿಗೆ ಆಶ್ಚರ್ಯ ಆಗುತ್ತೆ. ಆಮೇಲೆ ಹೇಳ್ತಾರೆ, ನಿಮ್ಮ ಒಂದು ದಯೆಯಿಂದ ಹಾಗೆ ಆಗಿಬಿಡಲಿ, ನಾನು ಪ್ರಮೋಷನ್ಗೆ ಅಂತ ಕಾಯ್ತಾ ಇದ್ದೀನಿ, ಆದರೆ ಅದಾಗಲ್ಲ ಅಂತ ನನಗೆ ಗೊತ್ತು. ಲಿಸ್ಟಲ್ಲಿ ಬಹಳಷ್ಟು ಜನ ಇದ್ದಾರೆ ನನಗಿಂತ ಮುಂದೆ, ಆದ್ದರಿಂದ ಇದೇನೂ ಆಗಲ್ಲ ಬಿಡಿ ಅಂತ ಅಂತಾರೆ ಅಷ್ಟೇ. ಆದರೆ ಅವರು ಮತ್ತೆ ರಿಟರ್ನ್ ಜರ್ನಿಯಲ್ಲಿ ಬರೋ ಅಷ್ಟೊತ್ತಿಗೆ ಏನಾಗುತ್ತೆ ಅಂದರೆ, ಇನ್ನೊಂದು ಸ್ಟೀಮರ್ನ ಕ್ಯಾಪ್ಟನ್ ಅಕಸ್ಮಾತಾಗಿ ತೀರೋಗ್ತಾರೆ, ಬೇರೆ ಯಾರೂ ಇರೋದಿಲ್ಲ. ಆ ಸ್ಥಳಕ್ಕೆ ಇವರನ್ನು ಅಲ್ಲಿ ಅಪಾಯಿಂಟ್ ಮಾಡ್ತಾರೆ. ಇವರು ಆ ಸ್ಟೀಮರ್ನ ಒಂದು ಕ್ಯಾಪ್ಟನ್ ಆಗಿ ಹೋಗ್ತಾರೆ. ಇದು ಲೆಡ್ಬಿಟರ್ ಅವ್ರಿಗೆ ಹೇಗೆ ಗೊತ್ತಾಗುತ್ತೆ ಅಂದರೆ, ಮುಂದೆ ಅವರು ಒಮ್ಮೆ ಪ್ರಯಾಣ ಮಾಡಬೇಕಾದ್ರೆ ಅವರು ಸಂಧಿಸಿ ಅವ್ರು ಹೇಳ್ತಾರೆ, ಅವತ್ತು ಹಾಗೆ ಹೇಳಿದರು ನೋಡಿ, ಹೀಗಾಗಿದ್ದೀನಿ, ನನ್ನ ಪರಿಸ್ಥಿತಿ ಹೀಗಾಯಿತು ಅಂತ. ಅಂದರೆ ಈ ಘಟನೆಗಳನ್ನೆಲ್ಲ ಅವರು ಉಲ್ಲೇಖಿಸಿದ್ದಾರೆ. ಅವರೇ ಹೇಳ್ತಾರೆ, ನಾನು ಇದೆಲ್ಲ ಹೇಳ್ತಾ ಇರೋದು ಅಸಂಬದ್ಧ, ಆದರೆ ಏನಕ್ಕೆ ಅಂತ ಅಂದರೆ, ಹೇಗೆ ನನ್ನ ಜೀವನದಲ್ಲಿ ಪುನರ್ಜನ್ಮ ಅಥವಾ ಇಂತಹ ಫಿಲಾಸಫಿಯ ವಿಷಯಗಳು ಹೇಗೆ ನನಗೆ ಮನೆ ಮಾಡಿತ್ತು, ನನ್ನಲ್ಲಿ ನನಗೆ ಹೇಗೆ ಪ್ರಚೋದನೆಯನ್ನು ಮಾಡ್ತಾ ಇತ್ತು ಅನ್ನೋದನ್ನು ತಿಳ್ಕೋಬೇಕಾದ್ರೆ ನಾನು ಇದೆಲ್ಲ ಹೇಳಲೇಬೇಕು ಅಂತ. ಹಾಗಾಗಿ ನಾನು ಸಹ ನಿಮ್ಮೊಂದಿಗೆ ಇದನ್ನು ಹಂಚಿಕೊಂಡೆ. ಇವರಿಗೆ ಬ್ಲವಾಟ್ಸ್ಕಿಯವರ ಒಂದು ಕೆಲವು ಘಟನೆಗಳನ್ನು ಕೇಳಿ ಅವರ ಬಗ್ಗೆ ಗೌರವ ಹೆಚ್ಚಾಗುತ್ತೆ. ಮುಂದೆ ಅವರು AP ಸಿನೆಟ್ ಅವರು ಎಲ್ಲರಿಗೂ ಗೊತ್ತು. ಅಂತಹ ಮಹಾತ್ಮರು ಬರೆದಿರುವಂತಹ ಒಂದು ಗ್ರಂಥ ದ ಅಕಲ್ಟ್ ವರ್ಲ್ಡ್, ಅಂದರೆ ಗುಪ್ತ ಪ್ರಪಂಚ. ಆ ಪುಸ್ತಕವು ಇವರ ಕೈ ಸೇರುತ್ತೆ. ಅದನ್ನು ಓದ್ತಾರೆ.
ಅದು ಬಹಳಷ್ಟು ಇವರಿಗೆ ಇಂಪ್ರೆಷನ್ ಮಾಡುತ್ತೆ. ಅದರಲ್ಲಿ ಅವ್ರು ಬರೆದಿರ್ತಾರೆ, ಯಾರು ಈ ವಿಷಯಗಳನ್ನು ಒಪ್ತೀರಾ ಅವರು ನೀವು ಥಿಯಾಸಫಿಕಲ್ ಸೊಸೈಟಿಯನ್ನು ಸೇರಬಹುದು ಮುಂದೆ. ಯಾಕೆ ಅಂದರೆ ಈ ಸೊಸೈಟಿಯನ್ನು ಸ್ಥಾಪನೆ ಮಾಡಬೇಕಾದ್ರೆ ಗುರುಗಳೇ ಮುಂದಿರೋದು. ಆ ಗುರುಗಳಿಗೂ ಈ ಥಿಯಾಸಫಿಕಲ್ ಸೊಸೈಟಿಗೂ ಒತ್ತಾದಂತಹ ನಿಕಟ ಸಂಬಂಧ ಇದೆ ಅಂತ ಅದರಲ್ಲಿ ತಿಳಿಸಿರ್ತಾರೆ. ಆಗ ಇವ್ರಿಗೆ ಒಂದು ಆಸೆ ಮೂಡುತ್ತೆ. ಅಷ್ಟೇ ಅಲ್ಲ, ಅಲ್ಲಿ HPB ಅವರ ಹೆಸರು ಸಹ ನಮೂದಾಗಿರುತ್ತೆ. ಆಗ ಅವರಿಗೆ ಅದೆಲ್ಲ ಹಿಂದಿನ ಘಟನೆಗಳು ನೆನಪಾಗುತ್ತೆ, ಫ್ರೆಂಡ್ ಹೇಳಿದ ನೆನಪಾಗುತ್ತೆ. ಓಹೋ, ನಾನು ಇಲ್ಲಿಗೆ ಹೋದರೆ ನಾನು ಹೆಚ್ಚಿಗೆ ನನಗೆ ಬೇಕಾಗಿರುವಂಥ ಹಸಿವು ತೀರುತ್ತೆ, ನಾನು ಏನು ಅಂದ್ಕೊಂಡಿದ್ದೀನಿ ಅದು ನನ್ನ ಕೈಗೆಟಗುತ್ತೆ ಅಂತ ಹೇಳಿ ಅವ್ರಿಗೆ ಒಂದು ಜಿಜ್ಞಾಸು ಅವರು ಆಗ್ತಾರೆ. ನಾನು ಥಿಯಾಸಫಿಕಲ್ ಸೊಸೈಟಿಯ ಮೆಂಬರ್ ಆಗಬೇಕು ಅಂತ. ಆದರೆ ನಮಗೆ ಈಗ ಬಹಳಷ್ಟು ಈಸಿ, ನಾನು ಇಲ್ಲಿ ಬರ್ಬೋದು, ನಾನು ಸೊಸೈಟಿ ಮೆಂಬರ್ ಆಗ್ತೀನಿ ಅನ್ಬೋದು, ಒಂದು ಅಪ್ಲಿಕೇಶನ್ ತೊಗೋಬೋದು, ಪ್ರಪೋಸ್ ಮಾಡಿಸ್ಕೋಬಹುದು, ಸೈನ್ ಹಾಕ್ಕೊಟ್ರೆ ಆಗಿಬಿಡ್ತೀವಿ. ಅಂದರೆ ಕೆಲವು ರೂಲ್ಸ್ ಇರುತ್ತೆ. ಆದರೆ ಆಗಿನ ಕಾಲದಲ್ಲಿ ಅವರು ಥಿಯಾಸಫಿಕಲ್ ಸೊಸೈಟಿಯ ಮೆಂಬರ್ ಆಗೋದಕ್ಕೆ ಬಹಳಷ್ಟು ಒದ್ದಾಡ್ತಾರೆ. ಅವ್ರಿಗೆ ಯಾವ ಪರಿಚಯನೂ ಇರೋದಿಲ್ಲ, ಬುಕ್ ಒಂದು ಓದಿರ್ತಾರೆ ಅಷ್ಟೇ, ಅಲ್ಲಿ ನನಗೆ ಬೇಕಾಗಿರೋದು ಇದೆ ಅಂತ ಗೊತ್ತಿರುತ್ತೆ ಅಷ್ಟೇ. ನಾನು ಸೇರೋದು, ಯಾರನ್ನು ಮೀಟ್ ಮಾಡೋದು ಅಂತ ಹೇಳಿ ಅವರು ಹಲವಾರು ಪುಸ್ತಕಗಳನ್ನು ಓದ್ತಾರೆ, ಅಡ್ವರ್ಟೈಸ್ಮೆಂಟ್ಗಳನ್ನ ನೋಡ್ತಾರೆ, ಎಲ್ಲಾದರೂ ನನಗೆ ಏನಾದರೂ ಕ್ಲೂ ಸಿಗುತ್ತೇನೋ ಅಂತ ನೋಡ್ತಾರೆ. ಏನು ಪ್ರಯೋಜನ ಆಗೋದಿಲ್ಲ. ಒಮ್ಮೆ ಒಂದು ಅಡ್ವರ್ಟೈಸ್ಮೆಂಟಲ್ಲಿ ಲಂಡನ್ ಲಾಡ್ಜ್ನ ಒಂದು ಕಾರ್ಯಕ್ರಮದ ಒಂದು ಅಡ್ವರ್ಟೈಸ್ಮೆಂಟ್ ಇರುತ್ತೆ. ಅಲ್ಲಿ ಆಗಿನ ಅಧ್ಯಕ್ಷರ ಒಂದು ಹೆಸರಿರುತ್ತೆ. ಇವ್ರಿಗೆ ಅದೇ ಅಮೃತ ಸಿಕ್ದಂಗೆ, ಓಹೋ, ನಾನು ಈಗ ಈ ಪ್ರಯತ್ನ ಪಟ್ಟರೆ ನಾನು ಸೇರಬಹುದು ಅಂತ ಅವರು ಅಂದ್ಕೊಳ್ತಾರೆ. ಅವ್ರಿಗೆ ಅವರ ಒಂದು ಇಚ್ಛಾಶಕ್ತಿ ಏನಿತ್ತು ಮತ್ತು ನಾನು ಗಳಿಸಬೇಕು ಅನ್ನೋ ಒಂದು ಆಸೆ ತವಕ ಇತ್ತಲ್ಲ, ಇದನ್ನು ನಾವಿಲ್ಲಿ ಗಮನಿಸಬೇಕು. ಅವರು ಬಹಳಷ್ಟು ಕಷ್ಟಪಟ್ಟು ಅವರ ಒಂದು ಅಡ್ರೆಸ್ ತಗೊಳ್ತಾರೆ, ಪತ್ರವನ್ನು ಬರೀತಾರೆ, ನಾನು ಥಿಯಾಸಫಿಕಲ್ ಸೊಸೈಟಿ ಮೆಂಬರ್ ಆಗಬೇಕು, ನನಗೆ ನೀವು ಅದರ ವಿವರಣೆಯನ್ನು ಕೊಡಿ ಅಂತ ಕೇಳ್ತಾರೆ. ಆಗ ಅವರು ಅಲ್ಲಿರೋದಿಲ್ಲ, ಅವರು ಲಂಡನ್ನಲ್ಲಿರೋಲ್ಲ, ಬೇರೆ ಹೊರ ದೇಶದಲ್ಲಿರ್ತಾರೆ. ನಾನಿಲ್ಲ, ಆದರೆ ನೀವು ಇಂಥವ್ರನ್ನ ಮೀಟ್ ಮಾಡಿ ಅಂತ ಹೇಳ್ತಾರೆ. ಅವರು ಸಹ AP ಸಿನ್ನೆಟರ ಹೆಸರನ್ನೇ ಅಲ್ಲಿ ತಿಳಿಸಿರ್ತಾರೆ. ಅದು ಇವ್ರಿಗೆ ಇನ್ನೂ ಒಂದು ಖುಷಿ ಆಗುತ್ತೆ. ಯಾಕೆಂದರೆ ಇವ್ರ ಪರಿಚಯ ಆಗಾಗಲೇ ಬುಕ್ಕನ್ನು ಓದಿ ಅವ್ರಿಗೆ ಆಗಿರೋದ್ರಿಂದ ಒಳ್ಳೆಯ ಅವಕಾಶ ಅಂತ ತಿಳ್ಕೊತಾರೆ. ಆದರೆ ಹೇಗೆ ನಾನು ಮೀಟ್ ಮಾಡೋದು ಅಂತ ಹೇಳಿ ಅವರು ಇನ್ನೊಂದು ವಿಷಯ ತಿಳಿಸಿರ್ತಾರೆ. ನೀವು ಆಗೋದಕ್ಕೆ ತೊಂದರೆ ಇಲ್ಲ, ಆದರೆ ಇಬ್ಬರು ನಿಮ್ಮ ಹೆಸರನ್ನು ಅನುಮೋದಿಸಬೇಕು, ಇವರನ್ನು ಮಾಡ್ಕೊಳ್ಳಿ ಅಂತ ಹೇಳಿರ್ತಾರೆ. ಆಮೇಲೆ ಇವರು AP ಸಿನ್ನೆಟರ್ ಅವರಿಗೆ ಒಂದು ಪತ್ರವನ್ನು ಬರೀತಾರೆ, ಹೀಗೆ ನಾನು ಸೇರಬೇಕು ಅಂತ. ಆದರೆ ಆ ವೇಳೆಗಾಗಲೇ ಅವರೇನಾಗಿರ್ತಾರೆ, ಅವರು ಪಾದ್ರಿ ಆಗಿರ್ತಾರೆ. ಅವರು ಸಿನ್ನೆಟ್ರವರು ಮತ್ತೆ ರಿಪ್ಲೈ ಮಾಡ್ತಾರೆ, ನೀನು ಫಸ್ಟು ಬಾರಪ್ಪ ಇಲ್ಲಿ ಮಾತಾಡೋಣ ಅಂತ. ಹೋಗ್ತಾರೆ. ಇವರು ಮೀಟ್ ಮಾಡಿದಾಗ ಅವರನ್ನು ನೋಡೇ ಅವ್ರಿಗೆ ಬಹಳಷ್ಟು ಖುಷಿ ಆಗುತ್ತಂತೆ, ಏನೋ ಒಂದು ಸಮಾಧಾನ ಆಗುತ್ತಂತೆ. ಅವ್ರು ಹೇಳ್ತಾರೆ, ನೀನೇನು ಮಾಡ್ತಾ ಇದೀಯಾ, ಇವಾಗ ಆಗೋದಕ್ಕೆ ಹೋಗ್ತಾ ಇದೀಯಾ, ಎರಡಕ್ಕೂ ಏನೂ ಸಂಬಂಧ ಇಲ್ಲ. ಪಾದ್ರಿಗಳು ಅಂದರೆ ನನಗೆ ಗೊತ್ತು, ಅವ್ರಿಗೆ ಅವ್ರದ್ದೇ ಆದಂಥ ಒಂದು ರಿಸ್ಟ್ರಿಕ್ಷನ್ಸ್ ಇರುತ್ತೆ, ಅವರು ಕ್ರಿಶ್ಚಿಯಾನಿಟಿಯನ್ನೇ ನಂಬಬೇಕಾಗಿರುತ್ತೆ. ಆದರೆ ಇಲ್ಲಿ ನಮ್ಮಲ್ಲಿ ಹಾಗಲ್ಲ. ನಾವು ಮೀಟಿಂಗ್ಗಳಲ್ಲಿ, ಸಭೆಗಳಲ್ಲಿ ನಾವು ಎಲ್ಲ ವಿಷಯಗಳನ್ನು ನಾವು ಯಾವುದೇ ಒಂದು ಪೂರ್ವಾಪರಿತ ಒಂದು ಥಿಂಕಿಂಗ್ಸ್ ಏನೂ ಇರಲ್ಲ ನಮಗೆ. ನಾವು ಎಲ್ಲದನ್ನು ಓಪನ್ ಆಗಿ ನಾವು ಡಿಸ್ಕಸ್ ಮಾಡ್ತೀವಿ. ನಾವು ಮಾಡಿದಾಗ ನಿನಗೆ ಅದರಿಂದ ನೋವಾಗಬಹುದು, ಆದ್ದರಿಂದ ನೀನು ಯೋಚನೆ ಮಾಡಿ ನೀನು ನಮ್ಮ ಸಂಸ್ಥೆಗೆ ಸದಸ್ಯನಾಗಬೇಕು ಅಂತ ಹೇಳಿ ಕಳಿಸ್ತಾರೆ. ಇವರು ಎಲ್ಲ ಯೋಚನೆ ಮಾಡಿ ಆಮೇಲೆ ಅವ್ರಿಗೆ ರಿಪ್ಲೈ ಮಾಡ್ತಾರಂತೆ, ನನಗೆಲ್ಲದಕ್ಕೂ ಇಷ್ಟ ಇದೆ, ನಾನು ಥಿಯಾಸಫಿಕಲ್ ಸೊಸೈಟಿಯ ಮೆಂಬರ್ ಆಗ್ತೀನಿ ಅಂತ. ಆಗ ಅವರು ಆಯಿತು ಅಂತ ಹೇಳಿ ಒಂದು ಫಂಕ್ಷನ್ನ ಅರೇಂಜ್ ಮಾಡ್ತಾರೆ. ಇವರೊಟ್ಟಿಗೆ ಇನ್ನೂ ಇಬ್ಬರು, ಟೋಟಲ್ 3 ಜನ ಆವತ್ತು ಹೊಸ ಸದಸ್ಯರಾಗಿ ಸೇರ್ಕೋತಾ ಇರ್ತಾರೆ. ಇಬ್ಬರ ಅನುಮೋದನೆಯನ್ನು ಸಹ ಇವರು ಕೊಟ್ಟಿರ್ತಾರೆ. GB ಫಿಂಚ್ ಅಂತ ಅವರು ಪ್ರಮುಖರು ಆ ಲಾಡ್ಜ್ನಲ್ಲಿ. ಅವರು ಮತ್ತು ಸಿನ್ನೆಟ್ರವರ ಒಂದು ಹಸ್ತಾಕ್ಷರದಿಂದ ಇದು ಜರುಗುತ್ತೆ. 1884 ಮಾರ್ಚ್ 1ನೇ ತಾರೀಕು ಇವರು ಪಾದ್ರಿ ಆಗಿದ್ದರೂ ಸಹ ಥಿಯಾಸಫಿಕಲ್ ಸೊಸೈಟಿಯ ಮೆಂಬರ್ ಆಗಿ ಸೇರ್ಪಡೆ ಆದರು. ಅವರು 200 ಜನರ ಒಂದು ಮೀಟಿಂಗನ್ನು ಅರೇಂಜ್ ಮಾಡಿರ್ತಾರೆ ಅಲ್ಲಿ. ಆ ಮೀಟಿಂಗಲ್ಲಿ ಅವರು ಸದಸ್ಯರಾಗಿ ಸೇರಿಕೊಳ್ತಾರೆ.
ಇವರಿದ್ದಂತಹ ಸ್ಥಳಕ್ಕೂ ಆ ಲಾಡ್ಜ್ ಇದ್ದಂತಹ ಸ್ಥಳಕ್ಕೂ 50 ಕಿಲೋಮೀಟರ್ ಆಗಿರುತ್ತೆ. ಲಾಡ್ಜ್ ಆದಾಗಲಿಂದ ಅವರು ಒಂದು ಮೀಟಿಂಗನ್ನು ಅವರು ತಪ್ಪಿಸಿರ್ಲಿಲ್ವಂತೆ. ಅಷ್ಟು ನಿಷ್ಠೆಯಿಂದ ಅವರು ಅಷ್ಟು ದೂರ ಪ್ರಯಾಣ ಮಾಡಿ ಬರ್ತಾಯಿದ್ರಂತೆ. ಆದರೆ ಸಿನ್ನೆಟ್ರವರು ಇವ್ರಿಗೆ ಕೊಟ್ಟಂತಹ ಒಂದು ಒಳ್ಳೆಯ ಅವಕಾಶ ಅಂದರೆ, ನೀನು ದೂರದಿಂದ ಬರ್ತೀಯಾ, ಹೋಗೋದಕ್ಕೆ ಬರೋದಕ್ಕೆ ಲೇಟ್ ಆಗುತ್ತೆ, ಆದ್ದರಿಂದ ಅಂದು ರಾತ್ರಿ ನೀನು ನಮ್ಮ ಮನೆಯಲ್ಲಿ ಊಟವನ್ನು ಮುಗಿಸ್ಕೊಂಡು ನೀನು ಪ್ರಯಾಣವನ್ನು ಬೆಳೆಸಬೇಕು ಅಂತ. ಇದು ಅವರೇ ಹೇಳ್ತಾರೆ, ನನಗೆ ಬಹಳಷ್ಟು ಒಳ್ಳೆಯ ಅವಕಾಶ ಇದಾಗಿತ್ತು ಅಂತ. ಏಕೆಂದರೆ ಅವರು ಊಟಕ್ಕೆ ಹಲವಾರು ಹಿರಿಯರನ್ನು ಕರೀತಾ ಇದ್ರಂತೆ. ವಿಚಾರ ವಿನಿಮಯಗಳು ನಡೀತಾ ಇತ್ತು. ಅಷ್ಟೇ ಅಲ್ಲದೆ ಲಾಡ್ಜ್ನಲ್ಲೂ ಸಹ ಹಲವಾರು ಜನರ ಒಂದು ಪರಿಚಯ ಆಯಿತು. ಇವ್ರು ಹೇಳ್ತಾರೆ, ಈಗ ಇದ್ದಂಗೆ ಆಗ ಒಂದು ಸಾಹಿತ್ಯ ಇರಲಿಲ್ಲ. ಇದ್ದಿದ್ದು 2 ಬುಕ್ಸು, ಇವ್ರದ್ದು ಸಿನ್ನೆಟ್ರವ್ರದ್ದು 2, ಮತ್ತು ಕೆಲವು ಬುಕ್ಸು ಬರಹಗಳು ನಮ್ಮ HPB ಅವ್ರದ್ದು ಅಷ್ಟೇ ಇದ್ದಿದ್ದು. ಅಷ್ಟನ್ನೇ ಅವರು ಮತ್ತೆ ರಿವೈಸ್ ಮಾಡ್ತಾಯಿದ್ರು, ಚರ್ಚೆ ಮಾಡ್ತಾಯಿದ್ರು. ಇವರು ಲೆಡ್ಬೀಟರ್ ಅವ್ರು ಹೇಳ್ತಾರೆ, ಒಂದೊಂದು ಪುಸ್ತಕವನ್ನು 10 ಸಾರಿಗಿಂತ ಹೆಚ್ಚು ಬಾರಿ ಅವರು ಓದಿ ಆ ವಿಷಯಗಳನ್ನು ಹಾಗೆ ಅದ್ರ ಮೇಲೆ ಗ್ರಿಪ್ಪನ್ನು ನಾನು ಪಡೆದಿದ್ದೆ ಅಂತ ಹೇಳ್ತಾರೆ. ಏನಾದರೂ ಒಂದು ನಾವು ತಿಳಿಯಬೇಕಾದ್ರೆ ಹಾಗೂ ಮುಂದೆ ಅದನ್ನು ನಾನು ಇನ್ನೊಬ್ಬರಿಗೆ ಹೇಳಬೇಕಾದ್ರೆ ನನಗೆ ಅದ್ರ ಮೇಲೆ ಅಂತಹ ಹಿಡಿತಾ ಇರಬೇಕು, ಆಮೇಲೆ ಅದು ಏನು ಅನ್ನೋದು ನಾನು ಆಳವಾಗಿ ತಿಳ್ಕೊಳ್ಬೇಕು ಅನ್ನೋ ಉದ್ದೇಶದಿಂದ ಅಷ್ಟು ಸಾರಿ ನಾನು ಓದಿದ್ದೆ ಅಂತ ಅವರು ಹೇಳ್ತಾರೆ. ಇವರು ಇಲ್ಲಿ ಈ ಒಂದು ಇದರಲ್ಲಿ ಅವ್ರು ಹೇಳ್ತಾರೆ, ನಮ್ಮಲ್ಲಿ ಪ್ರತಿಯೊಬ್ಬರೂ ಒಬ್ಬ ಮಹಾತ್ಮರ ಶಿಷ್ಯತ್ವ ಪಡೆಯುವ ಗುರಿಯನ್ನಿಟ್ಟುಕೊಂಡು ಕೆಲಸ ಮಾಡುವುದು ಒಳ್ಳೆಯದು. ಪ್ರತಿಯೊಬ್ಬ ಸದಸ್ಯರು ಈ ಸಂಸ್ಥೆಯನ್ನು ಸೇರಿದ ಮೇಲೆ ನಾನು ಗುರುಗಳ ಶಿಷ್ಯನಾಗಬೇಕು ಅಂತ ಒಂದು ಕಷ್ಟಪಟ್ಟು ನಮ್ಮ ಜೀವನವನ್ನು ಅನುಗುಣವಾಗಿ ರೂಪಿಸಿಕೊಂಡು ಸಂಸ್ಥೆಯ ಧ್ಯೇಯೋದ್ದೇಶಗಳೇನಿದೆ ಅದನ್ನು ನಮ್ಮ ಜೀವನದಲ್ಲಿ ಪಾಲಿಸ್ಕೊಂಡು ಅಂತೆಯೇ ನಡೀಬೇಕು ಅಂತ ಹೇಳಿ ನಮ್ಮಂತಹ ಚಿಕ್ಕವರಿಗೆ ಅವರು ಕೊಟ್ಟಿರುವಂತಹ ಒಂದು ಸೂಚನೆ. ಇವರು ಆಧ್ಯಾತ್ಮದ ಬಗ್ಗೆ ಅನ್ವೇಷಣೆಯನ್ನು ಮಾಡುವಾಗ ಎಗ್ಲಿಂಟನ್ ಅನ್ನುವಂಥ ಒಬ್ಬರ ಮನೆಗೆ ಹೋಗ್ತಾ ಇರ್ತಾರೆ. ಅವರು 3 ಪ್ರೇತಾತ್ಮಗಳನ್ನು ಇಟ್ಕೊಂಡಿರ್ತಾರಂತೆ ಅವರ ಹಿಡಿತದಲ್ಲಿ. ಆ 3 ಪ್ರೇತಾತ್ಮಗಳನ್ನು ಆವಾಗವಾಗ ಕರೆಸೋದು, ಅದ್ರ ಜೊತೆ ಮಾತಾಡಿಸೋದು, ಹಣವನ್ನು ಮಾಡ್ಕೊಳ್ಳೋದು ಅವರ ಒಂದು ಕಸಬಾಗಿತ್ತು. ಇವರು ಸಹ ಅಲ್ಲಿ ಹೋಗ್ತಾರೆ, ಅವರು ಮಾತಾಡೋದನ್ನು ಕೇಳ್ತಾರೆ. ಅದರಲ್ಲಿ ಒಬ್ಬರು ಮುಸ್ಲಿಂ ಆಗಿದ್ದರು, ಒಬ್ಬರು ಲೇಡಿ ಆಗಿದ್ದರು, ಇನ್ನೊಬ್ಬರು ಅವರು ತುಂಬ ಅಂದರೆ ಬಹಳಷ್ಟು ಸಲ ಒಂದು ರೂಪವನ್ನು ತಗೊಂಡು ಬರ್ತಾಯಿದ್ರಂತೆ. ಆದರೆ ಅರ್ನೆಸ್ಟ್ ಅನ್ನುವಂಥ ಒಂದು ಪ್ರೇತದ ಮೀಡಿಯಮ್ ಇತ್ತು, ಅದು ಬಹಳಷ್ಟು ಸಲ ಬರ್ತಾ ಇರಲಿಲ್ವಂತೆ. ಆದರೆ ಬಹಳಷ್ಟು ಚುರುಕಾಗಿರೋದಾಗಿತ್ತಂತೆ, ಅಂದರೆ ಜ್ಞಾನವನ್ನು ಪಡೆದಿರುವಂಥ ಒಂದು ಪ್ರೇತಾತ್ಮ ಅದು ಆಗಿತ್ತು. ಅವರು ಆ ಪ್ರೇತಾತ್ಮ ಒಂದು ಸಲ ಹೇಳ್ತಾರಂತೆ, ನನಗೆ ಟಿಬೆಟ್ನಲ್ಲಿರುವಂತಹ ಮಹಾತ್ಮರ ಒಂದು ಪರಿಚಯ ಇದೆ, ನಾನು ಅವರನ್ನು ಬಲ್ಲೆ ಅಂದಾಗ ಇವ್ರಿಗೆ ಠಕ್ ಅಂತ ಒಂದು ಬಲ್ಬ್ ಗ್ಲೋ ಆಗುತ್ತೆ. ಓಹೋ, ನನಗೆ ಬೇಕಾಗಿರೋದು ಇದೆ ಅಲ್ವಾ, ನಾನು ಸಹ ಏನಕ್ಕೆ ಆ ಪ್ರಯತ್ನವನ್ನು ಪಡಬಾರ್ದು ಅಂತ ಹೇಳ್ಬಿಟ್ಟು ಅವ್ರು ಕೇಳ್ತಾರಂತೆ. ನೋಡಿ, ನಾನು ಒಂದು ಲೆಟ್ರ್ ಕೊಡ್ತೇನೆ, ಅದನ್ನು ನೀವು ಗುರುಗಳಿಗೆ ಮುಟ್ಟಿಸ್ತೀರಾ ಅಂತ ಕೇಳಿದಾಗ ಅರ್ನೆಸ್ಟ್ ಅನ್ನುವಂತಹ ಒಂದು ಪ್ರೇತಾತ್ಮ ಒಪ್ಕೊಳ್ಳುತ್ತೆ. ಆಗ ಇವರೇನು ಮಾಡ್ತಾರೆ, ಈ ವಿಷಯವನ್ನು ಫಸ್ಟು ಸಿನ್ನೆಟ್ರೊಂದಿಗೆ ಹಂಚ್ಕೊಂಡು ಡಿಸ್ಕಷನ್ ಮಾಡ್ತಾರೆ. ನೋಡಿ, ಈ ಥರ ಹೇಳಿದೆ, ನಾನು ಮಾಡ್ತಾಯಿದ್ದೀನಿ ಅಂದಾಗ ಗ್ರೀನ್ ಸಿಗ್ನಲ್. ಆವಾಗ ಇವರೇನು ಮಾಡ್ತಾರೆ, ಲೆಟರ್ ಬರೀತಾರೆ, ನನ್ನನ್ನು ನಿಮ್ಮ ಶಿಷ್ಯನನ್ನಾಗಿ ಮಾಡಿಕೊಳ್ಳಿ ಅಂತ ಹೇಳಿಬಿಟ್ಟು KH ಗುರುಗಳಿಗೆ ಒಂದು ಪತ್ರವನ್ನು ಬರೀತಾರೆ. ಅದನ್ನು ಒಂದು ಎನ್ವೆಲಪ್ಪಲ್ಲಿ ಸೀಲ್ ಮಾಡಿ ಅದನ್ನು ಗಮ್ ಹಾಕಿ ಇನ್ನೊಬ್ಬ ಫ್ರೆಂಡ್ನ ತೋರಿಸಿ ಮೈಕ್ರೋಸ್ಕೋಪಿಂದ ಒಂದು ಅದನ್ನು ಟೆಸ್ಟ್ ಮಾಡ್ತಾರಂತೆ. ಯಾಕೆಂದರೆ ಓಪನ್ ಆಗಿ ಆಮೇಲೆ ನಮಗೆ ಬಂದಾಗ ಅದು ಓಪನ್ ಆಗಿದೆಯಾ ಇಲ್ವಾ ಅಂತ ನಾವು ಮೊದಲು ಅದನ್ನು ಪರಿಚಯ ಮಾಡ್ಕೊಂಡಿರ್ಬೇಕಲ್ವ. ಅಷ್ಟು ಇವರು ನಿಗಾ ಮಾಡಿಕೊಂಡು ಲೆಟರ್ ಒಂದನ್ನು ಪೋಸ್ಟ್ ಮಾಡ್ತಾರೆ. ಮಾಡಿದ್ದಾದಮೇಲೆ ಭಾಳಷ್ಟು ದಿನ ವೆಯ್ಟ್ ಮಾಡ್ತಾರೆ, ಏನೂ ಬರೋದಿಲ್ಲ. ಆದರೆ ನಮ್ಮಂಥವ್ರಾಗಿದ್ದರೆ ಅಯ್ಯೋ ಇದೆಲ್ಲ ಬಿಡಪ್ಪ, ಏನು ಬೇಡ ಅಂತ ಹೇಳ್ಬಿಟ್ಟು ಸುಮ್ಮನಾಗ್ಬಿಡ್ತಾ ಇದ್ವಿ. ಇವರಿಗೆ ಗುರುಗಳ ಬಗ್ಗೆ ಅಚಲವಾದ ನಂಬಿಕೆ, ಅದನ್ನು ಅವ್ರು ಬಿಡಲೇ ಇಲ್ಲ. ನಾನು ಏನಾದರೂ ಮಾಡಿ ಗುರುಗಳ ಶಿಷ್ಯತ್ವವನ್ನು ಸಂಪಾದಿಸಬೇಕು ಅನ್ನೋ ಒಂದು
ಸಂಪಾದಿಸ್ತೀನಿ ಅನ್ನೋ ಒಂದು ನಂಬಿಕೆ ವಿಶ್ವಾಸ ಅವರಲ್ಲಿತ್ತು. ಅವರು ಅಷ್ಟೊತ್ತವರೆಗೂ ಸುಮ್ಮನಿರಲಿಲ್ಲ. ಅವರೇನು ಮಾಡಿದ್ರು, ಸಿನ್ನೆಟ್ರವ್ರ ಹತ್ರ ಏನಾದರೂ ನಾನು ಭೌತಿಕವಾಗಿ ಮಾಡುವಂತಹ ಕೆಲಸ ಏನಾದರೂ ಇದ್ದರೆ ನನಗೆ ಹೇಳಿ ಅಂತ ಹೇಳಿದ್ರು. ಆಗ ಅವ್ರು ಹೇಳ್ತಾರೆ, ಅವರು ಕರೆದುಬಿಟ್ಟು ಆಫೀಸಲ್ಲಿ ಒಂದು ದೊಡ್ಡ ಡ್ರಾನ ಓಪನ್ ಮಾಡಿ ತೋರಿಸ್ತಾರೆ. ಹಲವಾರು ಲೆಟರ್ಸ್ ಇರುತ್ತೆ. ಅಂದರೆ ಅವೆಲ್ಲ ಏನಂದರೆ ಜನ ಥಿಯಾಸಫಿಯ ಬಗ್ಗೆ ವಿಚಾರಣೆ ಮಾಡೋದಕ್ಕೆ ಇವರಿಗೆ ಬರೆದಂತಹ ಪತ್ರಗಳು. ಇವರು ತಮ್ಮ ಕೆಲಸದ ಒಂದು ಸಂದಿಗ್ಧತೆಯಲ್ಲಿ ಅದಕ್ಕೆ ಏನೂ ಆನ್ಸರ್ ಮಾಡಿರೋದಿಲ್ಲ. ನೀನು ಇದನ್ನು ಆನ್ಸರ್ ಮಾಡಿದ್ರೆ ಬಹಳಷ್ಟು ಉಪಕಾರ ಆಗುತ್ತೆ, ದಯವಿಟ್ಟು ನಮಗೆ ಹೆಲ್ಪ್ ಮಾಡು, ಇದೊಂದು ಮಾಡಿದ್ರೆ ನೀನು ನನಗೆ ಎಷ್ಟೊಂದು ಕೆಲಸ ಮಾಡಿಕೊಟ್ಟಂಗೆ ಅಂದಾಗ ಇವರು ಚೀಲಗಳಲ್ಲಿ ತುಂಬ್ಕೊಂಡು ಹೋಗ್ತಾರಂತೆ ಆ ಪತ್ರಗಳನ್ನೆಲ್ಲ. ಅವ್ರು ಹೇಳ್ತಾರೆ ಸಿನ್ನೆಟ್ರವರು, ನೀನು ಈಗಾಗಲೇ ಹಲವಾರು ಸಭೆಗಳನ್ನು ನೀನು ಅಟೆಂಡ್ ಮಾಡಿದೀಯಾ, ಗ್ರಂಥಗಳನ್ನು ಆಳವಾಗಿ ಸ್ಟಡಿ ಮಾಡಿದೀಯಾ, ಆದ್ದರಿಂದ ಈ ಪ್ರಶ್ನೆಗಳಿಗೆಲ್ಲ ನೀನು ಉತ್ತರವನ್ನು ಕೊಡ್ತೀಯಾ, ನೀನು ಕೊಡೋಕ್ಕಾಗಲಿಲ್ಲ ಅಂದರೆ ಆಗ ನನ್ನ ಸಹಾಯವನ್ನು ಕೇಳು ಅಂತ ಹೇಳ್ತಾರೆ. ಇವರು ಇದು ಒಂದು ಒಳ್ಳೆಯ ಅವಕಾಶ ನನಗೆ ಅಂತ ಹೇಳ್ತಾರೆ. ನಾನು ಈ ಒಂದು ಇನ್ಸಿಡೆಂಟ್ ಏನಕ್ಕೆ ಹೇಳಿದೆ ಅಂದರೆ, ನಮಗೇನು ಮಾಡೋಕ್ಕಾಗಲಿಲ್ಲ ಅಂದರೂ ಸಹ ನಾವೆಲ್ಲ ಸದಸ್ಯರು ನಮಗಾದಂತಹ ರೀತಿಯಲ್ಲಿ ಯಾವುದೋ ಒಂದು ಕೆಲಸವನ್ನು ಮಾಡುವುದರ ಮೂಲಕ ಗುರುಗಳಿಗಾಗಿ ನಮ್ಮನ್ನು ನಾವು ಅರ್ಪಣೆ ಮಾಡ್ಕೋಬೇಕು ಅನ್ನೋ ಒಂದು ಉದ್ದೇಶಕ್ಕೆ. ಅಂದರೆ ಅವರು ಗುರುಗಳ ಉತ್ತರ ಸಿಗಲಿಲ್ಲ ಅಂದರೂ ಡಿಸ್ಕರೇಜ್ ಆಗಲಿಲ್ಲ, ಏನೋ ಒಂದು ಕೆಲಸ ಮಾಡೋಣ ನಾನು ಅನ್ನೋ ಒಂದು ಆತುರತೆ ಅವರಲ್ಲಿ ತುಂಬಿತ್ತು. 1884 ನವಂಬರ್ 1 ಗುರುಗಳ ರಿಪ್ಲೈ ಬಂತು. ಇವರಿಗೆ ಬಹಳಷ್ಟು ಖುಷಿ ಆಯಿತು. ಅದರಲ್ಲಿ ಅವರು ಹೇಳಿರ್ತಾರೆ, ಗುರುಗಳು, ಪಾದ್ರಿಗಳ ಅಪಪ್ರಚಾರದಿಂದ ದಿವ್ಯಜ್ಞಾನ ಸಮಾಜವು ಆಪತ್ತಿನಲ್ಲಿದ್ದು ಅದರ ಪ್ರಾಯಶ್ಚಿತ್ತಾರ್ಥ ಒಪ್ಪಿಗೆ ಇದ್ದಲ್ಲಿ ಕೂಡಲೇ ನೀನು ಅಡಿಯಾರಿಗೆ ಹೋಗಬೇಕು ಅಂತ ಅಲ್ಲಿ ತಿಳಿಸಿರ್ತಾರೆ. ಇದರಿಂದ ಏನಾಗುತ್ತೆ ಅಂದರೆ, ಪರೀಕ್ಷಾ ಶಿಷ್ಯತ್ವದ ಅವಧಿಯನ್ನು ಕಡಿಮೆ ಮಾಡಲು ಇಂತಹ ತ್ಯಾಗ ಬಹಳ ಅಗತ್ಯ ನಿನಗೆ ಅಂತ ಅವರು ತಿಳಿಸಿರ್ತಾರೆ. ಲೆಡ್ಬೀಟರ್ ಅವರು ಒಂದು ನಿಮಿಷನೂ ಯೋಚನೆ ಮಾಡಲಿಲ್ಲ. ಪಾದ್ರಿಯ ಹುದ್ದೆಗೆ ರಾಜೀನಾಮೆಯನ್ನು ಕೊಟ್ಟರು. ಕೇವಲ 3 ದಿನಗಳಲ್ಲಿ ತಮ್ಮೆಲ್ಲ ಬಂಧನಗಳನ್ನು ಬಿಡಿಸ್ಕೊಳ್ತಾರಂತೆ. ಮನೆಯಿಂದ ಹೊರಗೆ ಬಂದರು, ಪಾದ್ರಿ ಆಗಿರೋದನ್ನು ಬಿಟ್ಕೊಟ್ರು. ಹಾಗೆ ಇವರು ಒಂದು ಶಾಲೆಯನ್ನು ನಡೆಸ್ತಾ ಇರ್ತಾರಂತೆ. ಅದನ್ನು ಫ್ರಾಂಕ್ ಮೇಟ್ಲಿ ಅನ್ನೋರಿಗೆ ಒಪ್ಪಿಸ್ತಾರೆ. ಇದು ಒಂದು ತ್ಯಾಗ. ಆದರೆ ಇನ್ನೊಂದು ಬಹಳ ಮುಖ್ಯವಾದಂತಹ ತ್ಯಾಗ, ತಾನು ಹೆಚ್ಚು ಪ್ರೀತಿಸುತ್ತಿದ್ದ ಪ್ರೇಯಸಿಯನ್ನು ಸಹ ವಿವಾಹ ಆಗದೆ ಹಾಗೆಯೇ ಉಳಿದು ಅವರು ಗುರುಗಳ ಸೇವೆಗೆ ಅಂತ ತ್ಯಾಗ ಮಾಡಿದ್ದು. ಎರಡೂ ತ್ಯಾಗಗಳನ್ನು ಒಟ್ಟಿಗೆ ಹಲವಾರು ಬಂಧನಗಳನ್ನು ಬಿಡಿಸ್ಕೊಂಡು ಮುಕ್ತರಾಗಿ ಅವರು ಅಡಿಯಾರ್ಗೆ ಬರೋದಕ್ಕೆ ರೆಡಿ ಆಗ್ತಾರೆ. ಈ ಮಧ್ಯೆ ಅವರು HPB ಅವ್ರನ್ನ ಮೀಟ್ ಮಾಡ್ತಾರೆ. ಆಗ ಆ ವೇಳೆಗಾಗಲೇ ಅವರು ಬಂದು ಬಹಳಷ್ಟು ದಿನ ಆಗಿರುತ್ತೆ, ಮತ್ತು ಇಂಡಿಯಾಗೆ ವಾಪಸ್ ಆಗಬೇಕಾಗಿರುತ್ತೆ. ಆಗ ಅವರು ಹೋಗೋ ಒಂದು ದಿನದಲ್ಲಿ HPB ಅವರೊಟ್ಟಿಗೆ ಇನ್ನಿಬ್ಬರು ಸಹ ಭಾಗಿಯಾಗಿರ್ತಾರೆ. ಅವ್ರ ಮನೆಯಲ್ಲಿ ತಂಗಿರ್ತಾರೆ. ಅವರು ಅಗ್ಗಿಷ್ಟಿಕೆ ಪಕ್ಕ ಕೂತಿರ್ತಾರೆ. ಇದ್ದಕ್ಕಿದ್ದಂತೆ ಲೆಡ್ಬೀಟರ್ ಅವ್ರು ಸಹ ನಮ್ಮ HPB ಅವ್ರ ಪಕ್ಕನೇ ಇರ್ತಾರೆ. ತಕ್ಷಣ ಅವ್ರ ಕೈ ಬಲಗೈಯಲ್ಲಿ ಒಂದು ಮೂಮೆಂಟ್ ಕಾಣುತ್ತಂತೆ. ಆವಾಗ ಏನಾಗ್ತಾಯಿದೆ ಅವ್ರ ಕೈಗೆ ಅಂತ ನೋಡೋ ಅಷ್ಟರಲ್ಲಿ ಅವ್ರ ಕೈ ಮೇಲೋಗುತ್ತೆ, ಮತ್ತೆ ಕೆಳಗೆ ಬರುತ್ತೆ. ಆವಾಗ ಅಲ್ಲಿ ಒಂದು ಮಿಸ್ಟ್ ಅಂದರೆ ಮಂಜಿನ ಒಂದು ಉಂಡೆ ಕಾಣುತ್ತೆ. ಅದು ತಿರ್ಗಾ ಒಂದು ಲೆಟರ್ನಾಗಿ ಮಾರ್ಪಟ್ಟು ಅದು ಅವರ ಕೈಯಲ್ಲಿ ಬೀಳುತ್ತೆ. ಬಿದ್ದಿದ ತಕ್ಷಣ ಆಗಲೇ ಅವ್ರಿಗೆ ಗೊತ್ತಿತ್ತದು. ಅವ್ರು ಏನು ಮಾಡ್ತಾರೆ, ಇದು ನಿನಗಾಗಿ ಬಂದಂತಹ ಪತ್ರ, ಇದನ್ನು ನೀನು ಯಾರಿಗೂ ಹೇಳೋ ಹಾಗಿಲ್ಲ, ಪಕ್ಕಕ್ಕೆ ಹೋಗಿ ನೀನು ಓದ್ಕೊ ಅಂತ ಹೇಳ್ತಾರೆ. ಆಗ ಅಲ್ಲಿ ಗುರುಗಳು ಬರೆದಿರ್ತಾರೆ, ಅದು ಇವ್ರಿಗೆ ಅಂತ, ನೋಡಪ್ಪ, ನೀನು ಮಾಡಿರುವಂತಹ ತ್ಯಾಗ ಅದು ಬೆಲೆಯನ್ನು ಕಟ್ಟೋಕ್ಕೆ ಆಗೋದಿಲ್ಲ. ಅಂತಹದ್ದು ನಿನ್ನ ತ್ಯಾಗದಿಂದ ನಾನು ಸಂಪೂರ್ಣ ಖುಷಿಯಾಗಿದ್ದೇನೆ. ನಿನ್ನನ್ನು ನಾನು ಶಿಷ್ಯನನ್ನಾಗಿ ಮಾಡ್ಕೊಂಡಿದ್ದೇನೆ ಅಂತ ಹೇಳ್ತಾರೆ. ಅಂದರೆ ಶಿಷ್ಯರಾಗಬೇಕಾದ್ರೆ ನಮಗೆಲ್ಲ ಗೊತ್ತು, ನಾವು ಎಷ್ಟು ಮೆಟ್ಲು ಹತ್ತಬೇಕು, ಏನೆಲ್ಲ ಕಷ್ಟಪಡಬೇಕು. ಇವರಿಗಿದ್ದ ಒತ್ತಾಸೆ, ತ್ಯಾಗ ಮನೋಭಾವ ಮತ್ತು ನಿಷ್ಠಾವಂತ ಒಂದು ಪ್ರಕೃತಿ ಎಲ್ಲವನ್ನು ನೋಡಿ ಗುರುಗಳು ಇವರನ್ನು ಶಿಷ್ಯರನ್ನಾಗಿ ಅಂಗೀಕರಿಸ್ತಾರೆ. ಅವರು ಹೇಳಿರ್ತಾರೆ,
ಫಸ್ಟ್ ಲೆಟ್ರ್ ಬಂದಮೇಲೆ ಅವ್ರು ಹೇಳಿರ್ತಾರೆ, ಇನ್ನೂ 3 ತಿಂಗಳಾಗುತ್ತೆ ನಾನು ಇಷ್ಟೆಲ್ಲ ಬಿಡಿಸ್ಕೊಂಡು ಬರೋದಕ್ಕೆ ಅಂತ. ಈ ವಿಷಯನ ನಾನು ಗುರುಗಳಿಗೆ ಹೇಗೆ ಹೇಳೋದು? ಮತ್ತೆ ನಾನು ಅರ್ನೆಸ್ಟು ಅಂದರೆ ಆ ಪ್ರೇತದ ಮೂಲಕ ಲೆಟರ್ನ ನಾನು ಕಳ್ಸೋಕ್ಕೆ ರೆಡಿ ಇಲ್ಲ. ನಾನು HPB ಅವ್ರಿಗೆ ಈ ಮಾತನ್ನು ಯಾಕೆ ಹೇಳಬಾರ್ದು ಅಂತ ಅವ್ರ ಹತ್ರ ಬಂದಾಗ ಗುರುಗಳು ಲೆಟ್ರ್ ಕೊಡ್ತಾರಂತೆ ಅವ್ರ ಕೈಯಲ್ಲಿ. ಅವರು ಓದೋದೇ ಇಲ್ವಂತೆ. ನೋಡು, ನಿನಗೆ ಬಂದಿರೋ ಅಂಥ ಲೆಟ್ರು ನೀನೇ ಓದಬೇಕು, ಬೇರೆಯವ್ರು ಓದೋ ಹಾಗಿಲ್ಲ ಅಂದಾಗ ಇವರು ಫೋರ್ಸ್ ಮಾಡ್ತಾರೆ. ಆಮೇಲೆ ಅವರು ಸರಿ, ನೀನು ರಿಪ್ಲೈ ಏನು ಹೇಳು ಅಂತ ಹೇಳ್ತಾರೆ. ಈ ವಿಷಯನ ಹೇಳ್ತಾರೆ. ಆಮೇಲೆ ಅವ್ರು ಕೇಳ್ತಾರೆ ಲೆಡ್ ಬೀಟರ್ ಅವರು, ನಾನು ಈ ವಿಷಯವನ್ನು ಗುರುಗಳಿಗೆ ಹೇಗೆ ಮುಟ್ಸೋದು ಅಂತ ಕೇಳಿದಾಗ ಅವ್ರಿಗಾಗಲೇ ಗೊತ್ತಾಯಿತು ಬಿಡಪ್ಪ ಅಂತ ಹೇಳ್ತಾರಂತೆ. ಆಗ ಅವರು ತಮ್ಮ ಪುಸ್ತಕದಲ್ಲಿ ಬರೆದಿದ್ದಾರೆ, ಅಂದರೆ ಬ್ಲವಾಟ್ಸ್ಕಿ ಅಮ್ಮನವರ ಒಂದು ಕಾನ್ಷಿಯಸ್ ಲೆವೆಲ್ ಏನಿತ್ತು ಅದು ಗುರುಗಳೊಟ್ಟಿಗೆ ಕೆಲಸ ಮಾಡ್ತಾಯಿತ್ತು. ಗುರುಗಳ ಯೋಚನೆ ಇವ್ರ ಯೋಚನೆ ಒಂದೇ ಸಮನಾಗಿತ್ತು ಅನ್ನೋದಕ್ಕೆ ಇದು ಒಂದು ಒಳ್ಳೆಯ ನಿದರ್ಶನ. ಇವರು ಮನಸ್ಸಲ್ಲಿ ಏನು ತಿಳ್ಕೊಂಡ್ರು ಅದನ್ನು ಆಗಲೇ ಅವರು ಗ್ರಹಿಸಿದರು. ಅವರು ಪ್ರತಿಯೊಂದು ಇನ್ಸಿಡೆಂಟ್ ಹೇಳಬೇಕಾದ್ರೂ ಅದನ್ನು ನಮ್ಮ ವಿಷಯಗಳಿಗೆ ಎಷ್ಟು ಸುಂದರವಾಗಿ ಲಿಂಕ್ ಮಾಡಿದ್ದಾರೆ ಅಂದರೆ ಪ್ರತಿಯೊಂದರಿಂದನೂ ನಾವು ಕಲಿಯುವಂತಹ ಪಾಠವನ್ನು ಅಲ್ಲಿ ನಾವು ನೋಡಬಹುದು. ಅದರಲ್ಲಿ ಆ ಲೆಟ್ರಲ್ಲಿ ಬರೆದಿರ್ತಾರೆ KH ಗುರುಗಳು, ನನ್ನ ಹೊಸ ಶಿಷ್ಯನಿಗೆ ಅಭಿನಂದನೆಗಳು ಅಂತ. ಅಂದರೆ ಶಿಷ್ಯನನ್ನಾಗಿ ನನ್ನನ್ನು ಆಗಲೇ ಸ್ವೀಕರಿಸಿದ್ದಾರೆ ಅಂತ ಅವರು ಸಂತೋಷವನ್ನು ಪಡ್ತಾರೆ. ಇದೆಲ್ಲ ಹೇಗಾಯಿತು ನಮಗೆಲ್ಲ ಗೊತ್ತಾಯಿತು. ನವಂಬರ್ 4ರಂದು ಕೈರೋದಲ್ಲಿ HPB ಅವರನ್ನು ಭೇಟಿಯಾದರು. ಅಲ್ಲಿ ಅವ್ರ ಕೋಣೆಯಲ್ಲಿ ಯಾರೂ ಇಲ್ಲ, ಅದು ರಾತ್ರಿ ಆಗಿರುತ್ತೆ. HPB ಅವರು ಲೆಡ್ ಬೀಟರ್ ಅವರು ಚೇರ್ಗಳ ಮೇಲೆ ಕೂತಿರ್ತಾರೆ. ಮಧ್ಯದಲ್ಲಿ ಇದ್ದಕ್ಕಿದ್ದಂಗೆ ಒಬ್ಬರು ಬಂದು ನಿಂತಿರ್ತಾರೆ. ಇವ್ರು ನೋಡಿರೋದಿಲ್ಲ, ಭಯ ಆಗಿಬಿಡುತ್ತೆ ಇವ್ರಿಗೆ. ಇದೇನು ಬಾಗಿಲಾಕಿದೆ, ಇದು ಯಾರು ಬಂದು ನಿಂತಿದ್ದಾರೆ ಅಂತ ಭಯಪಟ್ಟಾಗ HPB ಅವ್ರು ಹೇಳ್ತಾರಂತೆ, ಇಂತಹ ಚಿಕ್ಕ ವಿಷಯಕ್ಕೆ ನೀನು ಭಯಪಟ್ಟರೆ ಹೇಗೆ? ಮುಂದೆ ನೀನು ದೀಕ್ಷಾಪಥದಲ್ಲಿ ಹೋಗುವಂತಹವನು. ಇಂತಹ ಹಲವಾರು ಸಂದರ್ಭಗಳನ್ನು ನೀನು ಎದುರುಗೊಳ್ಬೇಕು ಅಂತ ಹೇಳಿ ಅವರನ್ನು ಪರಿಚಯ ಮಾಡಿಕೊಡ್ತಾರೆ. ಅವ್ರು ಬೇರೆ ಯಾರೂ ಅಲ್ಲ, ಅವರು ಜ್ವಾಲ್ಕುಲ್ ಗುರುಗಳಾಗಿರ್ತಾರೆ. ನಂತರ ಅವರು ಇಂಡಿಯಾಗೆ ಪ್ರಯಾಣ ಬೆಳೆಸ್ತಾರೆ. ಇಂಡಿಯಾಗೆ ಬರಬೇಕಾದ್ರೆ ಮಾರ್ಗ ಮಧ್ಯೆ ಕೊಲಂಬೋದಲ್ಲಿ ಆಲ್ಕಾಟ್ರವ್ರನ್ನ ಸಂಧಿಸ್ತಾರೆ. ಮತ್ತು ಅಡಿಯಾರ್ಗೆ ಬರ್ತಾರೆ. ಥಿಯಾಸಫಿಕಲ್ ಸೊಸೈಟಿಯ ಮೂಲಕ ಗುರುಗಳ ಸೇವೆಯನ್ನು ಮಾಡಲು ತೊಡಗಿ ತಮ್ಮ ಅಂತರಂಗದ ಶಕ್ತಿಗಳನ್ನು ಶ್ರದ್ಧೆಯಿಂದ ವಿಕಾಸ ಮಾಡಿಕೊಳ್ಳೋದಕ್ಕೆ ಪ್ರಾರಂಭ ಮಾಡ್ತಾರೆ. ಅವರು ಪ್ರಜ್ಞಾವತ್ತಾಗಿ, ಅಂದರೆ ಸ್ಥೂಲ ಪ್ರಪಂಚದಿಂದ ಇದ್ದರೂ ಸಹ ಅಂದರೆ ಪ್ರಜ್ಞಾವತ್ತರಾಗಿ ಭುವರ್ಲೋಕಕ್ಕೆ ಹೋಗಿ ಅಲ್ಲಿ ಸಹ ಕೆಲಸವನ್ನು ಮಾಡುವಂಥದ್ದನ್ನು ಕಲಿತಾರೆ. ಆಮೇಲೆ ಇವರು ಅಲ್ಲಿ ಇದ್ದಾಗ ಹಲವಾರು ಗುರುಗಳು ಬಂದು ಇವರಿಗೆ ಬೇಕಾಗಿರುವಂತಹ ವಿಷಯಗಳನ್ನು ವಿದ್ಯೆಗಳನ್ನು ಇವರಿಗೆ ಕಲಿಸ್ತಾರೆ. ಕುತುಮಿ ಮಹರ್ಷಿಗಳು ಬಂದು ಕುಂಡಲಿನಿ ಶಕ್ತಿ ಹೇಗೆ ಬೆಳೆಸ್ಕೋಬೇಕು, ಎಚ್ಚರಗೊಳಿಸ್ಬೇಕು ಅನ್ನೋದನ್ನು 6 ವಾರಗಳ ಕಾಲ ಅವ್ರಿಗೆ ಬೋಧನೆ ಮಾಡ್ತಾರೆ. ಅದನ್ನು ಪ್ರಯತ್ನಪಟ್ಟು ಕಲಿತಾರೆ. ಮತ್ತು ಇವರು ಸುಬ್ಬರಾಯರ್ ಅವ್ರ ಜೊತೆ ಸಹ ಅಗಸ್ತ್ಯರ ಒಂದು ನೀಲಗಿರಿ ಹಿಲ್ಸಲ್ಲಿರುವಂತಹ ಅಗಸ್ತ್ಯರ ಒಂದು ಆಶ್ರಮಕ್ಕೆ ಹೋಗ್ತಾರೆ. ಅಲ್ಲಿ ನೆಲೆಸಿ ಹಲವಾರು ವಿಷಯಗಳನ್ನು ಚರ್ಚೆ ಮಾಡಿ ಇವರಿಗೆ ಬೇಕಾದಂತಹ ವಿಷಯಗಳನ್ನು ಸಂಗ್ರಹಣೆ ಮಾಡಿಕೊಳ್ತಾರೆ. ಆಮೇಲೆ ಹಿಂದಿನ ಜನ್ಮದಲ್ಲಿ ನಾವು ತಿಳ್ಕೊಂಡ್ವಿ ಪೈಥಾಗರಸ್ರವರ ಶಿಷ್ಯರು ಯಾರಾಗಿದ್ದರು, ಅವರು ಜ್ವಾಲ್ಕುಲ್ರವರು. ಈಗಿನ ಜನ್ಮದಲ್ಲಿ ಆ ಒಂದು ಸಂಬಂಧ ಇವರನ್ನು ಎಳೆಯುತ್ತೆ. ಹಲವಾರು ವಿಷಯಗಳನ್ನು ಇವ್ರಿಗೆ ತಿಳಿಸ್ಕೊಳ್ತಾರೆ. ಅವರು ಹೇಗೆಲ್ಲ ತಿಳಿಸ್ಕೊಡ್ತಾರೆ ಅನ್ನೋದನ್ನು ನಾವು ಹಲವಾರು ಗ್ರಂಥಗಳಲ್ಲಿ ಇವರು ಪ್ರಕಟಣೆ ಮಾಡಿರೋದನ್ನು ನಾವು ಅವರ ಒಂದು ಸಾಹಿತ್ಯವನ್ನು ಓದಿದ್ರೆ ನಮಗೆ ಪರಿಚಯ ಆಗುತ್ತೆ. ಇದೆಲ್ಲ ಈ ವಿದ್ಯೆಗಳೆಲ್ಲ ಮುಂದೆ ಅವರು ನಮಗಾಗಿ ಕೊಟ್ಟಂತಹ ಹಲವಾರು ಗ್ರಂಥಗಳ ಒಂದು ಆ ಫಲ ಈ ಇದ್ರ ಮೂಲಕ ನಮಗೆ ಪ್ರಕಟ ಆಗಿರೋದು ಗೊತ್ತಾಗುತ್ತೆ. ಒಂದಲ್ಲ ಎರಡಲ್ಲ ಎಷ್ಟು ಗ್ರಂಥಗಳನ್ನು ಬರೆದಿದ್ದಾರೆ. ನಾವು ಇವತ್ತೆಲ್ಲ ಏನೆಲ್ಲ ಓದ್ತಾ ಇದ್ದೀವಿ ಅಂದರೆ ಅದರಲ್ಲಿ ಬಹಳ ಪಾಲು ಇವ್ರದ್ದೇ ಆಗಿದೆ. ಇವರು ಆಲ್ಕಾಟ್ರವರೊಂದಿಗೆ ಬರ್ಮಾ ದೇಶಕ್ಕೆ ಹೋದಾಗ ಥಿಯಾಸಫಿಕಲ್ ಸೊಸೈಟಿಯ ಒಂದು ಪ್ರಚಾರವನ್ನು ಮಾಡಿ 3 ಲಾಡ್ಜ್ಗಳನ್ನು ಅಲ್ಲಿ ಪ್ರಾರಂಭ ಮಾಡ್ತಾರೆ. ಆಮೇಲೆ ಆಗಲೇ ಹೇಳಿದೆ ನಾನು, ಅಲ್ಲಿ ಹೋದಾಗ ಜಿನರಾಜದಾಸರನ್ನು ಗುರುತಿಸ್ಕೋತಾರೆ. ಆಮೇಲೆ 2 ವರ್ಷ ಆದಮೇಲೆ ಇವರು ನಾನು ಅವ್ರನ್ನ ಕರ್ಕೊಂಡು ಹೋಗ್ತೀನಿ ಅಂದಾಗ ಅವ್ರ ತಂದೆ ತಾಯಿ ಯಾರು ತೊಗೊಂಡೋಗಿ ನನ್ನ ಮಗನ್ನ ಅಂತ ಕೊಡಲ್ಲ ಅಲ್ವಾ, ಅವ್ರು ಒಪ್ಕೊಳ್ಳೋದಿಲ್ಲ. ಆದರೆ ಜಿನರಾಜದಾಸರು ಎಷ್ಟು ಜಿಜ್ಞಾಸಿಗಳಾಗಿದ್ದರು ಅಂದರೆ ರಾತ್ರೋರಾತ್ರಿ ಮನೆಯನ್ನು ಬಿಟ್ಬಿಟ್ಟು ಆಗಲೇ ಇವರು
ಹಡಗಿನಲ್ಲಿ ಪ್ರಯಾಣ ಮಾಡ್ತಾಯಿದ್ರು. ಈಜಿ ಸಮುದ್ರವನ್ನು ರಾತ್ರಿ ಎಲ್ಲ ಇವರು ಹಡಗಿಗೆ ಬಂದು ಸೇರಿಕೊಳ್ತಾರೆ. ಇವರ ಒಂದು ನಿಷ್ಠೆಯನ್ನು ನೋಡಿ ಲೆಡ್ಬೀಟರ್ ಅವರು ರಾತ್ರಿಯೇ ಗುರುಗಳ ಬಳಿ ಇವರನ್ನು ಕರ್ಕೊಂಡು ಹೋಗಿ ಪರಿಚಯವನ್ನು ಮಾಡಿಸ್ತಾರೆ. ಇಷ್ಟು ಅವರು ಮಾಡ್ತಾರೆ. ಹಾಗೆ ನಾನು ಜೆ ಕೆ ಅವ್ರ ಬಗ್ಗೆ ಬಿಗಿನಿಂಗಲ್ಲೇ ಹೇಳಿದೆ. ಇವರು ಒಮ್ಮೆ ಅಡಿಯಾರಲ್ಲಿ ಓಡಾಡಬೇಕಾದ್ರೆ ಸಮುದ್ರದ ಒಂದು ದಂಡೆಯಲ್ಲಿ ಇಬ್ಬರು ಮಕ್ಕಳು ಆಡ್ತಾ ಇರ್ತಾರೆ. ಇವರು ಅವರನ್ನು ನೋಡಿ ತಮ್ಮ ದಿವ್ಯ ದೃಷ್ಟಿಯಿಂದ ನೋಡ್ತಾರೆ. ಅವರ ಹಿಂದಿನ ಜನ್ಮಗಳನ್ನು ನೋಡ್ತಾರೆ. ಆಮೇಲೆ ಅವ್ರಿಗೆ ತಿಳಿಯುತ್ತೆ ಮೌರ್ಯರು ಇವರ ಒಂದು ಶರೀರವನ್ನು ಉಪಯೋಗಿಸ್ಕೊಂಡು ಪ್ರಕಟವಾಗುವಂತಹ ಒಂದು ಸಿಚುವೇಶನ್ ಇದೆ ಅಂತ ಹೇಳ್ಬಿಟ್ಟು ಬೇರೆಯವರೊಟ್ಟಿಗೆ ಡಿಸ್ಕಷನ್ ಮಾಡ್ತಾರೆ. ಗುರುಗಳಿಗೆ ಹೇಳ್ತಾರೆ, ಕುಟುಂಬಿಗಳಿಗೆ ಹೇಳ್ತಾರೆ. ಅವರ ಪರ್ಮಿಷನ್ ತೊಗೊಂಡು ಇವ್ರಿಗೆ ಶಿಕ್ಷಣವನ್ನು ಕೊಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಆದರೆ ನಮಗೆಲ್ಲ ಗೊತ್ತಿದೆ, ನಾವು ಪ್ರತಿಯೊಬ್ಬರೂ ಓದಿರ್ತೀವಿ ಅಟ್ ದಿ ಫೀಟ್ ಆಫ್ ದ ಮಾಸ್ಟರ್ ಅಲ್ವಾ. ಆ ಪುಸ್ತಕವನ್ನು ಜೆ ಕೆ ಅವ್ರು ಬರೆದ್ರು ಅಂತ ಸಹ ನಮಗೆ ಗೊತ್ತಿದೆ. ಇಂತಹ ಪುಸ್ತಕ ನಮ್ಮ ಮುಂದೆ ಅದು ಒಂದು ದೊಡ್ಡ ಗ್ರಂಥ ಅಂತ ಹೇಳ್ಬೋದು. ಅದು ಬರೋದಕ್ಕೆ ಕಾರಣ ಇಂಡೈರೆಕ್ಟಾಗಿ ಲೆಡ್ಬೀಟರ್ ಅವರು ಸಹ, ಅವರ ಒಂದು ಪಾತ್ರವೂ ಸಹ ಅಲ್ಲಿ ಇದೆ. ಜೆ ಕೆ ಅವ್ರನ್ನ ಹೇಗೆ ಬೆಳೆಸಿದ್ರು ಅಂತ ನಾವಿಲ್ಲಿ ನೋಡ್ಬೋದು. ಆದರೆ ಈ ನಾವು ಯಾವುದೇ ಒಂದು ಒಳ್ಳೆಯ ಕೆಲಸ ಮಾಡಬೇಕಾದ್ರೆ ಹಿಂದೆ ಎಳೆಯೋರು ಬಹಳಷ್ಟು ಜನ ಇರ್ತಾರೆ. ಹಾಗೆಯೇ ಇವರ ಜೀವನದಲ್ಲೂ ಆಯಿತು. ಇವರು 3 ವರ್ಷಗಳ ಕಾಲ ಈ ಥಿಯಾಸಫಿಯಿಂದ ಹೊರಗುಳಿಬೇಕಾಯಿತು. ಯಾಕೆಂದರೆ ಇವರು ಕೊಡುವಂತಹ ಬೋಧನೆಗಳು ಒಳ್ಳೆಯ ರೀತಿಯಲ್ಲಿ ಇಲ್ಲ ಅನ್ನೋ ಒಂದು ಆಪಾದನೆ ಬರುತ್ತೆ. ಇವರನ್ನು ತೆಗೆದಾಕಿ ಅಂತ ಇಂಗ್ಲೆಂಡಲ್ಲಿ ಬಹಳಷ್ಟು ಸ್ಟ್ರೈಕ್ ಮಾಡ್ತಾರೆ ಸದಸ್ಯರೆಲ್ಲ. ಆಗ ಏನು ಮಾಡ್ತಾರೆ, ಇವರು ಅವರೇ ವಾಲಂಟರಿಯಾಗಿ ರಿಟೈರ್ಮೆಂಟ್ ತೊಗೊಂಡು ಹೊರಗಿರ್ತಾರೆ. 3 ವರ್ಷಗಳಾದಮೇಲೆ ಇವರೊಟ್ಟಿಗೆ ಜಿನರಾಜದಾಸರು ಸಹ ಹೊರಗೆ ಬರ್ತಾರೆ. ಇಬ್ಬರನ್ನೂ ಮತ್ತೆ ತಗೋಬೇಕು ಅಂತ ತೀರ್ಮಾನ ಆಗಿ ಅವರು ಬರ್ತಾರೆ. ಇಷ್ಟೆಲ್ಲ ಇವರ ಒಂದು ಜೀವನದ ಬಗ್ಗೆ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತು ನಾವು ಪ್ರತಿದಿನ ಭಾರತ ಸಮಾಜ ಪೂಜೆಯನ್ನು ಮಾಡ್ತೀವಿ. ನಮ್ಮ ಲಾಡ್ಜ್ನಲ್ಲೂ ಸಹ ಪ್ರತಿದಿನ ಅಂದರೆ 365 ದಿನವೂ ಇಲ್ಲಿ ಮಾಡ್ತೀವಿ. ಏನಕ್ಕಾಗಿ ಈ ಪೂಜೆಯನ್ನು ತಂದರು ಏನು ಅಂತ ಅಂದರೆ, ಇದನ್ನು ನಾವು ಅದರ ಒಂದು ಹಿನ್ನೆಲೆಯನ್ನು ನೋಡಿದ್ರೆ ನಮಗೆಲ್ಲ ಗೊತ್ತು, ಹಲವಾರು ದೇವರುಗಳನ್ನ ನಾವೆಲ್ಲ ಪೂಜೆ ಮಾಡ್ತೀವಿ. ಆದರೆ ನಿರಾಕಾರ ದೇವನನ್ನು ಒಂದೇ ಸೂರ್ಯನಡಿ ಎಲ್ಲರೂ ಕುಳಿತು ಮಾಡೋದಕ್ಕೆ ಒಂದು ಪೂಜೆ ಬೇಕಾಯಿತು. ಆ ಪೂಜೆಯನ್ನು ರೂಪಿಸಿ ಆ ಸಂಸ್ಕೃತ ಮಂತ್ರಗಳನ್ನೆಲ್ಲ ಒಟ್ಟುಗೂಡಿಸಿ ಒಂದು ಪೂಜೆಯನ್ನು ತಂದರು. ಪೂಜೆಯನ್ನು ಮಾಡಬೇಕಾದ್ರೆ ಯಾವ ರೀತಿ ಸಂಕಲ್ಪಗಳು ಅಲ್ಲಿ ಉತ್ಪತ್ತಿಯಾಗುತ್ತೆ, ಏನಾಗುತ್ತೆ ಅನ್ನೋದನ್ನು ತಮ್ಮ ದಿವ್ಯ ದೃಷ್ಟಿಯಿಂದ ನೋಡಿ ಅದನ್ನು ಅವರು ನಮಗೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ದಾರೆ ದ ಸೈನ್ಸ್ ಆಫ್ ಸೇಕ್ರಮೆಂಟ್ಸ್ ಅನ್ನುವಂಥ ಒಂದು ಪುಸ್ತಕದಲ್ಲಿ. ಮುಂದೆ ಅವರು ಪ್ರೀ ಮೆಸೆಂಡ್ರಿಯ ಒಂದು ಸದಸ್ಯರಾಗಿ ಅಲ್ಲಿಯೂ ಸಹ ಒಂದು ಪುಸ್ತಕವನ್ನು ತರ್ತಾರೆ, ದ ಹಿಡನ್ ಸೈಡ್ ಆಫ್ ಫ್ರೀ ಮೆಸೆಂಡ್ರಿ ಆ್ಯಂಡ್ ಗ್ಲಿಮ್ಸಸ್ ಆಫ್ ಮೆಸಾನಿಕ್ ಹಿಸ್ಟ್ರಿ ಅನ್ನೋದನ್ನು. ಆಮೇಲೆ ಅವರು ಬಿಷಪ್ ಆಗ್ತಾರೆ. ಅವರು ಕ್ರೈಸ್ತ ಮತಕ್ಕೆ ಹೋದಾಗಲೂ ಸಹ ಅಲ್ಲಿ ಹಲವಾರು ಸಂಸ್ಕಾರಗಳನ್ನು ತಪ್ಪು ರೀತಿಯಲ್ಲಿ ಬೇಡದ ರೀತಿಯಲ್ಲಿ ಮಾಡ್ತಿರೋದನ್ನು ನೋಡಿ ಇವರು ಅದನ್ನು ತಡ್ಕೊಂಡು ಇರೋದಕ್ಕಾಗಲ್ಲ, ಅದನ್ನು ಸಹ ಎಲ್ಲ ರಿವೈಸ್ ಮಾಡಿ ಹೀಗೆ ಮಾಡಬೇಕು ಸಂಸ್ಕಾರಗಳನ್ನು ಅಂತ ಹೇಳಿ ಅದು ಒಂದು ಪರಿಷ್ಕರಿಸಿ ಲಿಬರಲ್ ಕ್ಯಾಥೋಲಿಕ್ ಸಂಪ್ರದಾಯವನ್ನು ಅವರು ಜಾರಿಗೆ ತರ್ತಾರೆ. ಮತ್ತು ಬೌದ್ಧ ಸಂಪ್ರದಾಯವನ್ನು ಇವರು ಅವಲಂಬಿಸ್ತಾರೆ ಸಿಲೋನ್ಗೆ ಹೋದಾಗ. ಹೀಗೆ ಇವರ ಹಲವಾರು ಕೆಲಸಗಳನ್ನು ನಾವು ನೋಡಬಹುದು. ಆಮೇಲೆ 1934 ಮಾರ್ಚ್ 1 ಸಂಜೆ ಸಿಡ್ನಿಯಲ್ಲಿ ಸ್ಥೂಲ ದೇಹವನ್ನು ಬಿಡ್ತಾರೆ. ಕ್ರೈಸ್ತ ಮತದ ಪ್ರಕಾರ ಇವರ ಅಂತಿಮ ಸಂಸ್ಕಾರಗಳು ನಡೆದರೂ ಇವರ ಶರೀರವನ್ನು ಸುಡ್ತಾರೆ. ಮತ್ತು ಇಲ್ಲಿ ಇವರ ಜೀವನವನ್ನು ನಾವು ನೋಡಿದಾಗ ಅವರಲ್ಲಿದ್ದ ಶಿಸ್ತು, ಶ್ರದ್ಧೆ, ಪ್ರಾಮಾಣಿಕತೆ, ಗುರುಗಳ ಬಗ್ಗೆ ಇದ್ದಂತಹ ದೃಢ ನಂಬಿಕೆ, ಸಾಧನೆ ಇವುಗಳನ್ನೆಲ್ಲ ನೋಡಿದಾಗ ನಾವು ಸಹ ಏಕೆ ನಮ್ಮ ಜೀವನವನ್ನು ಗುರುಗಳಿಗಾಗಿ ನಾವು ಒಪ್ಪಿಸಬಾರ್ದು ಅನ್ನೋದು ಒಂದು ಆಶಯ ನಮ್ಮಲ್ಲೂ ಖಂಡಿತ ಮೂಡದೇ ಇರೋದಿಲ್ಲ ಅಂತ ಅಂದ್ಕೋತೀನಿ. ನರತ್ವಂ ದುರ್ಲಭಂ ಲೋಕೆ ವಿದ್ಯಾ ತತ್ರ ಸುದುರ್ಲಭಂ, ಕವಿತ್ವ ದುರ್ಲಭಂ ತತ್ರ ಶಕ್ತಿಸ್ತತ್ರ ಸುದುರ್ಲಭಂ. ಈ ಲೋಕದಲ್ಲಿ ಮಾನವ ಜನ್ಮ ಸಿಗೋದೇ ಬಹಳ ಕಷ್ಟ. ಮಾನವ ಜನ್ಮ ಸಿಕ್ಕಿದ್ರೂ ವಿದ್ಯೆ ಸಿಗೋದು ಇನ್ನೂ ಕಷ್ಟ. ವಿದ್ಯೆ ಸಿಕ್ಕಿದ್ರೂ ಒಂದು ಸಾಹಿತ್ಯವನ್ನು ಬರೆಯುವಂತಹ ಶಕ್ತಿ ಬರೋದು ಬಹಳ ಕಷ್ಟ.
ಸಾಹಿತ್ಯವನ್ನು ಬರೆದ್ರೂ ಎಲ್ಲರಿಗೂ ಉಪಯೋಗ ಆಗುವಂತಹ ಸಾಹಿತ್ಯವನ್ನು ಬರೆಯೋದು ಇನ್ನೂ ಕಷ್ಟ. ಆದರೆ ಇದಕ್ಕೆ ಅನ್ವರ್ಥ ನಾಮವೇ ಲೆಡ್ ಬೀಟರ್ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಇದು ತಪ್ಪು ಅಲ್ಲ ಅಂತ ಅಂದ್ಕೊಳ್ತೀನಿ. ಇಷ್ಟನ್ನು ನಾನು ನಿಮ್ಮೊಂದಿಗೆ ಹಂಚ್ಕೊಳ್ಳೋದಕ್ಕೆ ಅವಕಾಶ ಕೊಟ್ಟಂತಹ ಎಲ್ಲರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳು.